ಫಸ್ಟ್ ಪಾಯಿಂಟ್, ಈ ಕುಕ್ಕರ್ಸ್ ಓಪನ್ ಮಾಡ್ಬೇಕಿದ್ರೆ ನೀವು ಬರೀ ಟ್ವಿಸ್ಟ್ ಮಾಡಿ ಈ ಕುಕ್ಕರ್ಸ್ ನೀವು ಓಪನ್ ಮಾಡಬಹುದು. ಇದು ಹಾಗಿದ್ಮೇಲೆ ಸರ್ ತಿರ್ಗಾ ಲಾಕ್ ಮಾಡ್ಬೇಕಿದ್ರೆ ಸೇಮ್ ಟು ಸೇಮ್ ಇರುತ್ತೆ, ಈಸಿ ಲಾಕ್ ಆಫರ್ ಆಗ್ಬಿಡುತ್ತೆ. ಇದನ್ನು ಓಕೆ ಹಿಂಗ್ ಎತ್ಬಿಟ್ಟು ಹಿಂಗ್ ಲಾಕ್ ಮಾಡ್ಬಿಡಿ ಸರ್. ಓಕೆ, ಲೋ ಕುಕಿಂಗ್ ಆಗುತ್ತೆ ಅಷ್ಟೇ. ಇದ್ರಲ್ಲಿ ನಿಮ್ಗೆ ಏನಿಲ್ಲ, ನಾರ್ಮಲ್ ಕುಕಿಂಗ್ ರೆಗ್ಯುಲರ್ ಇರ್ತವೆ, ಬಟ್ ಸ್ಲೋಲಿ ವಿಸಲ್ ಕುಕ್. ನೀವು ಇಂಥವು ನಾನ್ ಸ್ಟಿಕ್ ಅಲ್ಲಿ ಯೂಸ್ ಮಾಡಿರ್ತೀರಾ ಮನೇಲಿ. ಹೌದೌದು ಸರ್. ಸೊ ನಾನ್ ಸ್ಟಿಕ್ ಬೇಸಿಕ್ಲಿ ಏನಿರುತ್ತೆ, ಈ ಲೇಯರ್ ಇರುತ್ತಲ್ಲ ಅದು ಡ್ಯಾಮೇಜ್ ಆಗುತ್ತೆ, ಅದು ನಿಮ್ ಊಟಕ್ಕೆ ಲೀಚ್ ಔಟ್ ಆಗ್ಬಿಡುತ್ತೆ. ಅದೇ ಫೋರ್ಸ್ ಹಾಕಿ ಇದ್ರ ಮೇಲೆ ಮಾಡಿ ಈಗ. ಹಾ ಸರ್, ನೋಡಿ. ಓಕೆ, ಇದು ಬ್ಲಾಕ್ ಅದರದ್ದು ಮತ್ತೆ ಹೀಟ್ ಆದಾಗ ಒಳಗಡೆ ಈ ತರ ಬ್ಲಾಕ್ ಆಗ್ಬಿಡುತ್ತೆ, ಬರ್ನ್ ಆಗುತ್ತೆ ನಿಮ್ಮ ಫುಡ್. ನೋಡಬಹುದು. ಹೌದು ಸರ್, ಈ ತರ ತುಂಬಾನೇ ಆಗುತ್ತೆ. ಈ ತರ ಇದು ಪ್ಯೂರ್ ಸ್ಟೀಲ್, ಇದನ್ನು ಕೂಡ ಟ್ರೈಪ್ಲೈದು ಸ್ಟೀಲ್ ಅಂತ ಹೇಳ್ಬಹುದು. ಡಿಫ್ರೆನ್ಸ್ ನೋಡಬಹುದು. ಇದು ಬಂದ್ಬಿಟ್ಟು ಬರ್ನರ್ ಕಂಪ್ನಿದು, ಇದು ನಾರ್ಮಲ್ ಅದೊಂದು ಕಂಪ್ನಿ ಇದೆ, ನಾರ್ಮಲ್ ಸ್ಟೀಲ್ ಅಂತ ಹೇಳ್ತಾರಲ್ಲ ಕುಕ್ಕರ್ ಎಂದು, ಆ ತರ. ಇಲ್ಲಿ ನೋಡಿ ಯಾವ ತರ ಆಗ್ತಾ ಇದೆ ಅಂತ. ಬಟ್ ಇದರಲ್ಲಿ ಆಗಲ್ಲ, ಈ ಕಂಪ್ನಿದಲ್ಲಿ ಆಗಲ್ಲ ಸರ್. ನಾರ್ಮಲ್ ಕುಕ್ಕರ್ ಗಿಂತ ತುಂಬಾ ಫಾಸ್ಟ್ ಕುಕಿಂಗ್ ಮಾಡುತ್ತೆ ಇದು. ಓ, ಸೊ ನಾರ್ಮಲ್ ಕುಕ್ಕರ್ ಗಿಂತ ಫಾಸ್ಟ್ ಕುಕಿಂಗ್ ಆಗುತ್ತೆ, ಯಾಕಂದ್ರೆ ಈವನ್ಲಿ ಹೀಟಿಂಗ್ ಇದೆ ಸರ್. ಇದು ಬಾಂಡ್ಲಿನೇ ಯೂಸ್ ಆಗುತ್ತೆ. ಸೊ ಬಾಂಡ್ಲಿಯಲ್ಲಿ ನಮ್ಮ ಹತ್ರ ಇದರಲ್ಲಿ ಸೇಮ್ ಕಂಪ್ಲೀಟ್ಲಿ ಟ್ರೈಪ್ಲೇ ಬಾಂಡ್ಲಿ ಸಿಗುತ್ತೆ. ಇದು ಫ್ಲಾಟ್ ಬಾಟಮ್ ಬರುತ್ತೆ ಸರ್. ಸೊ ಇದು ಬೇಸಿಕ್ಲಿ ಗ್ಯಾಸ್, ಇಂಡಕ್ಷನ್, ಹ್ಯಾಲೋಜಿನ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಹೆವಿ ಇದ್ರೆ ಹೀಟ್ ಆಗಕ್ಕೆ ಟೈಮ್ ತಗೊಳತ್ತಂದ್ರೆ ಇಲ್ಲ, ಇದು ತುಂಬಾ ಬೇಗ ಹೀಟ್ ಆಗುತ್ತೆ. ಆದಾಗ ಈ ತರ ಸೀಲ್ ಬಿಟ್ಕೊಂಡಿದೆ. ಓ, ಅಂದ್ರೆ ಕ್ರ್ಯಾಕ್ ಆಗಿದೆ. ಇದ್ರಲ್ಲಿ ಯಾವ್ದು ಕಾರಣಕ್ಕೂ ಆತರ ಆಗಲ್ಲ ಸರ್. ಅದು ನಾವು ಕ್ರ್ಯಾಕ್ ಗೂ ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ. ನೀವು ರೆಸ್ಟೋರೆಂಟ್ಸ್ ಅಲ್ಲಿ ನೋಡಿರ್ತೀರಲ್ಲ ಸರ್, ನೀವ್ ಏನೇ ಐಟಮ್ ಅವ್ರಿಗೆ ಆರ್ಡರ್ ಮಾಡಿದ್ರೆ ವಿತ್ ಇನ್ 5 ಇಂದ 10 ನಿಮಿಷಕ್ಕೆ ಹೆಂಗ್ ತಂದು ಕೊಡ್ತಾರಂದ್ರೆ ಅವ್ರ ಇಂತ ಪಾತ್ರೆಯಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಬ್ರಾಂಡ್ ವಿಚ್ ಹ್ಯಾಸ್ ಟ್ರೈಪ್ಲೈ ಪಡ್ಡುತ್ತವ. ಬೇರೆ ಯಾವ್ದೇ ಬ್ರಾಂಡ್ ಅಲ್ಲೂ ಟ್ರೈಪ್ಲೈ ಪಡ್ಡುತ್ತವ ಇನ್ನೂವರೆಗೂ ಬಂದಿಲ್ಲ. ಸೊ ವೀಕ್ಷಕರು ನೋಡಬಹುದು, ಟ್ರೈಪ್ಲೈ ನಲ್ಲಿ ಪಡ್ಡುದ್ದು ಒಂದ್ ತವ ತೋರಿಸಿದ್ದಾರೆ ನೋಡಬಹುದು. ಅಂಡ್ ಸರ್ ಇದೇನ್ ಸರ್ ಇದು ಮೇಲ್? ಇದು ನೋಡ್ಬೇಕಾದಾಗ ನಿಮ್ಗೆ ಇದು ನಾನ್ ಸ್ಟಿಕ್ ಟೆಫ್ಲಾನ್ ಕೋಟ್ ತರ, ಬಟ್ ಇದು ಟೆಫ್ಲಾನ್ ಕೋಟ್ ಇಲ್ಲ, ಇದು ಸೆರಾಮಿಕ್ ಕೋಟ್ ಇದೆ ಸರ್. ಸೆರಾಮಿಕ್ ಕೋಟಿಂಗ್ ವಿಚ್ ಇಸ್ 100% ಹೆಲ್ದಿ ಇದೆ. ಈ ಕೋಟಿಂಗು ನಾವು 5 years ಗ್ಯಾರಂಟಿ ಕೊಡ್ತೀವಿ. ವಿತ್ ಇನ್ 5 years ನಿಮ್ಗೆ ಏನೇ ಡ್ಯಾಮೇಜ್ ಕಂಪ್ಲೇಂಟ್ ಆದ್ರೆ ಅಥವಾ ರಿಸ್ಕ್ ಆಗಿ ಅನ್ಸಿದ್ರೆ ಅಂದ್ರೆ ನಾವು ರಿಪ್ಲೇಸ್ಮೆಂಟ್ ವಾರಂಟಿ ಇದೆ. ಈ ಡಿಸೈನ್ ಇರೋದ್ರಿಂದಾನು ಇದು ಇಂಡಕ್ಷನ್ ಗೆ ವರ್ಕ್ ಆಗುತ್ತೆ ಸರ್. ಇಂಡಕ್ಷನ್ ಕೂಡ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಜನರಲಿ ಡೂಮ್ ಶೇಪ್ ಪಾತ್ರೆಗಳು ಇಂಡಕ್ಷನ್ ವರ್ಕ್ ಆಗಲ್ಲ, ಬಟ್ ಇವ್ರದ್ದು ಈ ಮಾಡೆಲ್, ಈ ಡಿಸೈನ್ ಇರೋದ್ರಿಂದ ಇದು ಇಂಡಕ್ಷನ್ ವರ್ಕ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಇದ್ರಲ್ಲಿ ನೀವು ಲೆಸ್ಸರ್ ಆಯಿಲ್ ಕುಕಿಂಗ್, ಲೆಸ್ಸರ್ ವಾಟರ್ ಕುಕಿಂಗ್ ಮಾಡಬಹುದು. ಸೊ ನಮ್ಮ ಹತ್ರ ಟ್ರೈಪ್ಲೈ ಅಲ್ಲಿ ತಡ್ಕ ಪ್ಯಾನ್ಸ್ ಇದೆ, 100% ಟ್ರೈಪ್ಲೈ ಇದೆ, ಮತ್ತೆ ಇದು ಇಂಡಕ್ಷನ್ಸ್ ವರ್ಕ್ ಆಗ್ಬಿಡುತ್ತೆ, ಡಿಶ್ ವಾಷರ್ ಸೇಫ್ ಇದೆ, ಮತ್ತೆ ಬರ್ನ್ ಆಗಲ್ಲ ಸರ್. ಇಡ್ಲಿ ಇದ್ರಲ್ಲಿ ನೀವು ಇನ್ನು ಮಲ್ಟಿಪಲ್ ಐಟಮ್ಸ್ ಮಾಡಬಹುದು. ಅದ್ರಲ್ಲಿ ಏನೇನ್ ಇರ್ತವಂದ್ರೆ ಇವಾಗ ಸ್ವಲ್ಪ ಟ್ರೆಂಡ್ ನಡೀತಾ ಇದೆ ಸರ್, ಬಟನ್ ಇಡ್ಲಿಸ್. ಇದಾಗಿದ್ಮೇಲೆ ಸರ್ ತಟ್ಟೆ ಇಡ್ಲಿನೂ ಪ್ಲೇಟ್ ಸಿಗುತ್ತೆ. ಇದ್ರಲ್ಲಿ ನಿಮಗೆ 2 ತಟ್ಟೆ ಇಡ್ಲಿ ಪ್ಲೇಟ್ ಸಿಗ್ತವೆ. ಅಡಿಷನಲ್ ಸಿಗೋದು ಅದು ಸ್ಟೀಮರ್ ಪ್ಲೇಟ್ ಸರ್. ಸ್ಟೀಮರ್. ಇವಾಗ ತುಂಬಾ ಜನ ಸ್ಟೀಮ್ ಫುಡ್ ತುಂಬಾ ಪ್ರಿಫರ್ ಮಾಡ್ತಾರೆ ಸರ್. ಇವಾಗ ಇಲ್ಲಿ ನಿಮ್ಗೆ 6 ಲೀಟರ್ ಪಾತ್ರೆ ಇದೆ. ಇದನ್ನ ಆಸ್ ಅ ಬಾಂಡ್ಲಿ ಯೂಸ್ ಮಾಡಬಹುದು, ಹೆವಿ ಕುಕಿಂಗ್ ಮಾಡಬಹುದು. ಇಂಡಿಯಾದಲ್ಲಿ ಫಸ್ಟ್ ಹೇರ್ ಫ್ರೈರ್ ತಂದಿದ್ದು, ಡ್ಯೂಯಲ್ ಹೇರ್ ಫ್ರೈರ್ ತಂದಿದ್ದು ಇದೇ ಬ್ರಾಂಡ್ ಸರ್. ಹೌದು ಸರ್, ಇದು ಡ್ಯೂಯಲ್ ಅಲ್ಲಿ ಬರುತ್ತೆ, ಮತ್ತೆ ಕಂಪ್ಲೀಟ್ಲಿ ಟಚ್ ಸ್ಕ್ರೀನ್ ಮಾಡೆಲ್ ಇರುತ್ತೆ. ಇದು ಅಟ್ ಅ ಟೈಮ್ ನೀವು 2 ಐಟಮ್ ಅಲ್ಲಿ ಹಾಕಿ ಕುಕ್ ಮಾಡಬಹುದು ಸರ್. ಎಲ್ಲಕ್ಕಿಂತ ಬೆಸ್ಟ್ ಸೆಟ್ ನಾವ್ ಹೇಳ್ತೀವಿ ಅಂದ್ರೆ ಅದಿರೋದು ಬರ್ಗ್ನರ್ದು ಅರ್ಚನಾ ಸೆಟ್ ಅಂತ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮಸ್ಕಾರ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ. ಸೊ ಇವತ್ತು ನೀವು ಬಂದಿರೋದು ರಾಜ್ಗುರು ಕಿಚನ್ ವರ್ಲ್ಡ್ ಗೆ. ಸೂಪರ್. ಇದು ಎಲ್ಲಿ ಬರುತ್ತೆ ಅಂತ ಸರ್? ನಾವು ಎಕ್ಸಾಕ್ಟ್ಲಿ ಲೊಕೇಟ್ ಇರೋದು ವಿಜಯನಗರ್ ಅತ್ತಿಗುಪ್ಪೆ ಹತ್ರ. ಓಕೆ. ಈ ರಾಜ್ ಗುರು ಕಿಚನ್ ವರ್ಲ್ಡ್ ಅಲ್ಲಿ ಲೈಕ್ ಏನೆಲ್ಲ ಸಿಗುತ್ತೆ ಅಂತ ಸ್ವಲ್ಪ ಹೇಳ್ಬಿಡಿ. ಸೊ ನಮ್ಮ ಈ ಸ್ಟೋರ್ ಅಲ್ಲಿ ಸರ್ ಇದಿರೋದು ಕಂಪ್ಲೀಟ್ಲಿ ಟ್ರೈಪ್ಲೈ ಎಕ್ಸ್ಕ್ಲೂಸಿವ್ ಸ್ಟೋರ್. ಓಕೆ. ಬೇಸಿಕ್ಲಿ ಬರ್ಗ್ನರ್ ಬ್ರ್ಯಾಂಡ್ ಅಲ್ಲಿ ಇರೋದು. ಬರ್ಗ್ನರ್ ಬ್ರ್ಯಾಂಡ್ ಇದು ಬರ್ಗ್ನರ್ ಟ್ರೈಪ್ಲೈ ಬಂದಿದ್ದು 1970s ಅಲ್ಲಿ. ಇಂಡಿಯಾದಲ್ಲಿ 2007 ಅಲ್ಲಿ ಇದು ಟ್ರೈಪ್ಲೈ ಇಂಡಿಯಾಗೆ ಲಾಂಚ್ ಮಾಡಿತ್ತು ಬರ್ಗ್ನರ್. ಅಂದ್ರೆ ಇವರೇ ಫಸ್ಟ್ ಕಂಪನಿ ಇದೆ ಸ್ಟಾರ್ಟ್ ಮಾಡಿದ್ದು. ವಿತ್ ಇನ್ ಇಂಡಿಯಾ ಟ್ರೈಪ್ಲೈ ಬರ್ತಾರೋ ಬರ್ಗ್ನರ್. ಸೂಪರ್. ಸೊ ಈಗ ಅದೇ ಈ ಕಂಪನಿ ಯಾಕೆ ಚೂಸ್ ಮಾಡ್ಬೇಕು ಅಂತ ಜನ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತೀರಾ ಅಂತ? ಸೊ ಇದ್ರದ್ದು ನಾವ್ ಹೇಳ್ತೀವಿ, ಇನ್ನೂವರೆಗೂ ನೀವು ಇಂಥವು ನಾನ್ ಸ್ಟಿಕ್ ಅಲ್ಲಿ ಯೂಸ್ ಮಾಡಿರ್ತೀರಾ ಮನೇಲಿ. ಹೌದೌದು ಸರ್. ಸೊ ನಾನ್ ಸ್ಟಿಕ್ ಬೇಸಿಕ್ಲಿ ಏನಿರುತ್ತೆ, ಈ ಲೇಯರ್ ಇರುತ್ತಲ್ಲ ಅದು ಡ್ಯಾಮೇಜ್ ಆಗುತ್ತೆ, ಅದು ನಿಮ್ ಊಟಕ್ಕೆ ಲೀಚ್ ಔಟ್ ಆಗ್ಬಿಡುತ್ತೆ. ಹೌದೌದು. ಸೊ ಅದ್ರ ಏನಾಗುತ್ತೆ, ನಿಮ್ಗೆ ಲೀಚ್ ಔಟ್ ಆದಾಗ ಆ ಲೇಯರ್ ಹೊಟ್ಟೆಗೆ ಹೋಗಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಇದನ್ನ ನಾವು ಆಲ್ಟರ್ನೇಟಿವ್ ಮಾಡಿದಾಗ ವಿ ಗೋ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ಸ್ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್. ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಎಕ್ಸಾಕ್ಟ್ಲಿ. ಸ್ಟೇನ್ಲೆಸ್ ಸ್ಟೀಲ್ ಕೂಡ ಸಾಕಷ್ಟು ತೊಂದರೆಗಳು ಬರುತ್ತೆ ಸರ್. ಇಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ತೊಂದರೆ ಏನು ಇಲ್ಲ ಸರ್. ಸ್ಟೇನ್ಲೆಸ್ ಸ್ಟೀಲ್ ನಿಮ್ ಊಟಕ್ಕೆ ಏನು ರಿಯಾಕ್ಟ್ ಮಾಡಲ್ಲ. ಬಟ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಎಕ್ಸೆಸ್ ಹೀಟ್ ಆದಾಗ ಒಳಗಡೆ ಈ ತರ ಬ್ಲಾಕ್ ಆಗ್ಬಿಡುತ್ತೆ, ಬರ್ನ್ ಆಗುತ್ತೆ ನಿಮ್ಮ ಫುಡ್. ನೋಡಬಹುದು. ಹೌದು ಸರ್, ಈ ತರ ತುಂಬಾನೇ ಆಗುತ್ತೆ. ಈ ತರ ಎಲ್ಲಾ ಸ್ಟೀಲ್ ಪಾತ್ರೆಯಲ್ಲಿ ಕಂಪ್ಲೇಂಟ್ ಹಾಗೆ ಆಗುತ್ತೆ. ಅವಾಗ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಬರ್ಗ್ನರ್ದು ಟ್ರೈಪ್ಲೈ ಕುಕ್ವೇರ್. ಟ್ರೈಪ್ಲೈ ಕುಕ್ವೇರ್ ಬೇಸಿಕ್ಲಿ ಹೇಗಿರುತ್ತೆ ಅಂದ್ರೆ ಇದು ನೋಡ್ಬೇಕಾದಾಗ ನಿಮ್ಗೆ ನಾರ್ಮಲ್ ಸ್ಟೀಲ್ ಕುಕ್ಕರ್ ತರಾನೇ ಕಾಣಿಸ್ತವೆ. ಬಟ್ ಟ್ರೈಪ್ಲೈ ಅಲ್ಲಿ ಇದು 3 ಲೇಯರ್ ಇರ್ತವೆ ಸರ್. 3 ಲೇಯರ್ ಅಂದ್ರೆ ಇದ್ರಲ್ಲಿ ಅವ್ರು ತೋರಿಸಿದ್ದಾರೆ. ಇದು ಬಾಟಮ್ ಅಲ್ಲಿ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ ಇದೆ. ಇನ್ ಬಿಟ್ವೀನ್ ಒಂದು ಕಂಪ್ಲೀಟ್ ಅಲ್ಯೂಮಿನಿಯಂ ಪಾತ್ರೆ ಇದೆ. ಒಳಗಡೆ ತಿರ್ಗಾ ಸ್ಟೀಲ್ ಹಾಕ್ಬಿಟ್ಟವ್ರೆ. ಓಕೆ. ಅಂದ್ರೆ 3 ಲೇಯರ್ಸ್ ಇದಾಗಿದೆ. ಎಕ್ಸಾಕ್ಟ್ಲಿ. ಟ್ರೈಪ್ಲೈ. ಸೊ ಇದ್ರದ್ದು ಕಾನ್ಸೆಪ್ಟ್ ಏನಿರ್ತವೆ ಅಂದ್ರೆ ಟ್ರೈಪ್ಲೈದಲ್ಲಿ
ನೀವು ಈ ಪಾತ್ರೆನ ಎಷ್ಟೇ ಹೀಟ್ ಮಾಡ್ತಿರಲ್ಲ, ಸೊ ಈ ಮಧ್ಯದ ಅಲ್ಯೂಮಿನಿಯಂ ಈವನ್ಲಿ ಹೀಟಿಂಗ್ ಕೆಲಸ ಮಾಡ್ತವೆ. ಅದರಿಂದ ನಿಮ್ ಪಾತ್ರೆ ಯಾವ್ದಕ್ಕೂ ಸಿಯಲ್ಲ. ಅದಕ್ಕೆ ನಾವು ಇಷ್ಟು ವರ್ಷ ಅಲ್ಯೂಮಿನಿಯಂ ಯೂಸ್ ಮಾಡಿದ್ವಿ, ಯಾಕಂದ್ರೆ ಅಲ್ಯೂಮಿನಿಯಂ ಅಲ್ಲಿ ಪಾತ್ರೆ ಸಿಯಲ್ಲ. ಮೇಲೆ ಕೆಳಗಡೆ ಸ್ಟೀಲ್ ಇರೋದ್ಕಿಂತ ಸ್ಟೀಲ್ ಒಂದ್ ಸ್ಪೆಷಾಲಿಟಿ ಏನಿದೆ, ಸ್ಟೀಲ್ ನ ನೀವು ಎಷ್ಟೇ ಸ್ಕ್ರಾಚ್ ಮಾಡ್ಬಿಡಿ, ಸ್ಟೀಲ್ ಯಾವ್ದಕ್ಕೂ ಡ್ಯಾಮೇಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಇದು ತೋರಿಸಿದೀವಲ್ಲ, ಇದ್ರ ಇಷ್ಟು ಬರ್ನ್ ಆಗಿದೆ ಬಟ್ ಇದು ಡ್ಯಾಮೇಜ್ ಆಗಿಲ್ಲ. ಹೌದು, ಸ್ಟೀಲ್ ಆ ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಇದ್ರಲ್ಲಿ ನಿಮ್ಗೆ ವರ್ಕ್ ಆಗ್ಬಿಡುತ್ತೆ. ಅದರಿಂದ ಟ್ರೈಪ್ಲೈಲ್ ಒಂಚೂರು ಬರ್ನು ಆಗಲ್ಲ, ಹೆಲ್ದಿನೂ ಇರುತ್ತೆ, ಸೇಫ್ ಆಗೂ ಇರುತ್ತೆ ಸರ್. ಅಂಡ್ ಅದೇ ನಾವು ಹೇಳುದಲ್ಲ, ಬ್ಲಾಕ್ ಆಗೋದು ಹಾ, ಇದರಲ್ಲಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ಬ್ಲಾಕ್ ಆಗಲ್ಲ. ಅದಕ್ಕೆ ಪ್ರಾಡಕ್ಟ್ ವಾರಂಟಿ 5 ವರ್ಷ ಕೊಡ್ತಾರೆ ಕಂಪನಿ. ಸೂಪರ್. ಸೊ ವೀಕ್ಷಕರೇ, ಇದರಲ್ಲಿ ಆತರ ಅದೊಂದು ತೋರಿಸ ಕಂಪಾರಿಸನ್ ಇಡೋಣಂತೆ. ಸೊ ನೋಡ್ಬೋದು ವೀಕ್ಷಕರೇ, ಇದು ಪ್ಯೂರ್ ಸ್ಟೀಲು, ಇದನ್ನು ಕೂಡ ಟ್ರೈಪ್ಲೈದು ಸ್ಟೀಲ್ ಅಂತ ಹೇಳ್ಬೋದು. ಡಿಫ್ರೆನ್ಸ್ ನೋಡ್ಬೋದು. ಇದು ಬಂದ್ಬಿಟ್ಟು ಬರ್ನರ್ ಕಂಪ್ನಿದು, ಇದು ನಾರ್ಮಲ್ ಅದೊಂದು ಕಂಪ್ನಿ ಇದೆ, ನಾರ್ಮಲ್ ಸ್ಟೀಲ್ ಅಂತ ಹೇಳ್ತಾರಲ್ಲ ಕುಕ್ಕರ್ ಎಂದು, ಆ ತರ. ಇಲ್ಲಿ ನೋಡಿ ಯಾವ ತರ ಆಗ್ತಾ ಇದೆ ಅಂತ. ಬಟ್ ಇದರಲ್ಲಿ ಆಗಲ್ಲ, ಈ ಕಂಪ್ನಿದಲ್ಲಿ ಆಗಲ್ಲ ಸರ್. ಹಾ, ಇದರಲ್ಲಿ ಈವನ್ಲಿ ಹೀಟಿಂಗ್ ಆಗತ್ತೆ. ನಿಮ್ಗೆ ಹೈ ಫ್ಲೇಮ್ ಅಂತಾನು ಬೇಕಾದ ನೆಸೆಸಿಟಿ ಇಲ್ಲ. ನೀವು ರೆಗ್ಯುಲರ್ ಫ್ಲೇಮ್ ಅಲ್ಲಿ ಯೂಸ್ ಮಾಡಬಹುದು ಇದನ್ನ. ಅಂಡ್ ಕುಕ್ಕರ್ ಕಂಪಾರಿಸನ್ಗೂ ಮಾಡ್ತೀರಾ ಅಂದ್ರೆ ನಾರ್ಮಲ್ ಕುಕ್ಕರ್ ಗಿಂತ ತುಂಬಾ ಫಾಸ್ಟ್ ಕುಕಿಂಗ್ ಮಾಡುತ್ತೆ ಇದು. ಓ, ಸೊ ನಾರ್ಮಲ್ ಕುಕ್ಕರ್ ಗಿಂತ ಫಾಸ್ಟ್ ಕುಕಿಂಗ್ ಆಗತ್ತೆ, ಯಾಕಂದ್ರೆ ಈವನ್ಲಿ ಹೀಟಿಂಗ್ ಇದೆ ಸರ್ ಇದು. ಅಂಡ್ ಇನ್ನೊಂದು ಕೇಳ್ಪಟ್ಟೆ ಸರ್ ನಾನು, ಇದು ತುಂಬಾನೇ ಈಸಿ ಆಗಿ ಇದು ಹಾಕಿದ್ದಾರೆ ಇಲ್ಲಿ ಮೆಜರ್ಮೆಂಟ್. ಹೌದು, ಇದರಲ್ಲಿ ಕುಕಿಂಗ್ ಮೆಜರ್ಮೆಂಟ್ಸ್ ಕೊಟ್ಟವ್ರು ನಿಮ್ಗೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಹೌದು ಸರ್, ಇದರಲ್ಲಿ ಎಲ್ಲಾ ಪದಾರ್ಥಗಳಲ್ಲೂ ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಓ ಸೂಪರ್. ಸೊ ಅದೇ ಈಗ ಏನಾದ್ರು ಬ್ಲಾಕ್ ಆಯ್ತು ಅಂತಂದ್ರೆ ಹೇಗೆ ಸರ್ ಅಂತ? ಸೊ ಪ್ರಾಡಕ್ಟ್ ವಾರಂಟಿ ಕಂಪನಿ 5 years ಕೊಟ್ಟಿರ್ತಾರೆ. ನಿಮ್ಗೆ ಇನ್ ಕೇಸ್ ಆ ಬ್ಲಾಕ್ ಆಯ್ತು ಅಥವಾ ಆತರ ಏನೇ ಇಶ್ಯೂ ಆದ್ರೆ ಕಂಪನಿ ರಿಪ್ಲೇಸ್ಮೆಂಟ್ ಕೊಡ್ತಾರೆ ನಿಮ್ಗೆ. ಒಂಚೂರು ಆತರ ನಾಟ್ ಜಸ್ಟ್ ಇನ್ ಕುಕ್ಕರ್, ನಮ್ಮ ಹತ್ರ ಇನ್ನೂ ವೆರೈಟಿಗಳಿದೆ, ಅದರಲ್ಲೂ ಈ ತರ ಬ್ಲಾಕ್ ಆಗಲ್ಲ ಅಂತ ಗ್ಯಾರಂಟಿ ಕೊಡ್ತೀವಿ. ಸೂಪರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ನೀವು ಒಂದು ಧಮಾಕ ಒಂದು ಕೊಟ್ಬಿಟ್ರೆ ನಮ್ಗೆ ಏನೋ ಪ್ರಾಡಕ್ಟ್. ಓಕೆ, ಸೊ ಇದರಲ್ಲಿ ವೆರೈಟೀಸ್ ಕೂಡ ತುಂಬಾ ಇದೆ ಅಂತ ಕೇಳ್ಪಟ್ಟೆ. ಎಕ್ಸಾಕ್ಟ್ಲಿ ಸರ್. ಇವಾಗ ನಾನು ನಿಮ್ಗೆ ಬರೀ ಕುಕ್ಕರ್ಸ್ ತೋರಿಸಿದೀನಿ. ಕುಕ್ಕರ್ ನಮ್ಮ ಹತ್ರ 4 ಇಂದ 5 ವೆರೈಟೀಸ್ ಇದೆ. ಅದ್ ಬಿಟ್ರೆ ಇವಾಗ ನೀವು ಇನ್ ಕೇಸ್ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಾದ್ರೆ ನಿಮ್ಮ ಮನೇಲಿ ನಾನ್ ಸ್ಟಿಕ್ ಬರೀ ತವಾ ಇಲ್ಲ, ನಿಮ್ಮ ಮನೇಲಿ ಬಾಂಡ್ಲಿನೂ ಇರ್ತವೆ ಅಥವಾ ಮುದ್ದೆ ಪಾತ್ರೆಗಳು ಇರ್ತವೆ, ಅದೆಲ್ಲ ನೀವು ಅಲ್ಯೂಮಿನಿಯಂ ಅಲ್ಲೇ ಮಾಡ್ತಾ ಇದ್ರ. ಅದಕ್ಕೆಲ್ಲದಕ್ಕೂ ಆಲ್ಟರ್ನೇಟಿವ್ ನಮ್ಮ ಹತ್ರ ಟ್ರೈಪ್ಲೈಲ್ ಕಂಪ್ಲೀಟ್ ಸೆಟ್ ಇದೆ ಸರ್. ಸೂಪರ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ಕಡಾಯಿಲಿಂದ ನೋಡ್ಕೊಂಡು ಹೋಗೋಣಂತೆ. ಎಷ್ಟು ಪ್ರಾಡಕ್ಟ್ಸ್ ಇದೆ, ಹೇಗೆ ಎಲ್ಲ ಇದೆ, ಅಂಡ್ ಆಫರ್ಸ್ ಏನೇನ್ ಇಡ್ತಿದ್ದೀರಾ ನೀವು, ಅದೆಲ್ಲ ಮಾತಾಡ್ಕೊಂತ ಹೋಗೋಣಂತೆ. ಫಸ್ಟ್ ಯಾವ್ದು ಪ್ರಾಡಕ್ಟ್ ಆಲ್ರೆಡಿ ಕುಕ್ಕರ್ ತೋರಿಸಿರೋ ಒಂದು, ಯಾಕೆ ನಾವು ಬರ್ನರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು ಅಂತ. ಈಗ ಮತ್ತೆ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಸರ್? ಸೊ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ನಿಮ್ಮ ಕಿಚನ್ ಅಲ್ಲಿ ಆಗೋದು ಅದಿರೋದು ಕಡಾಯಿ, ವಿಚ್ ಇಸ್ ಬಾಂಡ್ಲಿ. ಬಾಂಡ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಂತಕ್ಕಾದ್ರೂ ತಿಂಡಿ ಮಾಡ್ಬೇಕಿದ್ರೆ ಏನಿದ್ರು ಬಾಂಡ್ಲಿನೇ ಯೂಸ್ ಆಗುತ್ತೆ. ಸೊ ಬಾಂಡ್ಲಿಯಲ್ಲಿ ನಮ್ಮ ಹತ್ರ ಇದರಲ್ಲೇ ಸೇಮ್ ಕಂಪ್ಲೀಟ್ಲಿ ಟ್ರೈಪ್ಲೇ ಬಾಂಡ್ಲಿ ಸಿಗುತ್ತೆ. ಇದು ಫ್ಲಾಟ್ ಬಾಟಮ್ ಬರುತ್ತೆ ಸರ್. ಸೊ ಇದು ಬೇಸಿಕ್ಲಿ ಗ್ಯಾಸ್, ಇಂಡಕ್ಷನ್, ಹ್ಯಾಲೋಜಿನ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಇಟ್ ವರ್ಕ್ಸ್ ಆನ್ ಎವ್ರಿಥಿಂಗ್. ಮತ್ತೆ ಇದ್ರ ಹ್ಯಾಂಡಲ್ ಹೀಟ್ ಆಗಲ್ಲ. ಹ್ಯಾಂಡಲ್ಸ್ ಹೀಟ್ ಆಗಲ್ಲ ಸರ್ ಇವ್ರದ್ದು. ಓಕೆ, ಎಕ್ಸೆಸ್ ಹೀಟ್ ಮಾಡಿದ ಮೇಲೆ ಹಾಕ್ಬಹುದು. ಹೈ ಫ್ಲೇಮ್ ಅಲ್ಲಿ ಮಾಡ್ತೀರಾ ಅಂದ್ರೆ ಆದಷ್ಟು ಇದು ಹೀಟ್ ಆಗಲ್ಲ, ಕಂಫರ್ಟಬಲ್ ಇರ್ತವೆ. ಸೊ ಬಾಂಡ್ಲಿಯಲ್ಲೂ ನಮ್ಮ ಹತ್ರ ವೆರೈಟೀಸ್ ಆಫ್ ಸೈಜಸ್ ಸಿಗುತ್ತೆ. ಸ್ಟಾರ್ಟ್ಸ್ ಫ್ರಮ್ ಇದು ಟೈನಿ ಮಾಡೆಲ್ ಬರುತ್ತೆ, ವಿಚ್ ಇಸ್ 16 ಸೆಂಟಿಮೀಟರ್. ಇದರಲ್ಲೂ ಮತ್ತೆ ದೊಡ್ಡ ಬೇಕಾದ್ರೆ ಇದು 16 ಸೆಂಟಿಮೀಟರ್. ಇದರಲ್ಲೇ ನಮ್ಮ ಹತ್ರ ವೆರೈಟೀಸ್ ಬೇಕಾದ್ರೆ ವಿ ಆಲ್ಸೋ ಹ್ಯಾವ್ 18, 20, 22, 24 ಸೆಂಟಿಮೀಟರ್ಸ್. ಅದ್ ಬಿಟ್ರೆ ಸರ್ ನೆಕ್ಸ್ಟ್ ನಮ್ಮ ಹತ್ರ ಇದ್ರಲ್ಲೇ ರೆಗ್ಯುಲರ್ ಆಗೋದು 26 ಸೆಂಟಿಮೀಟರ್ ಅಲ್ಲಿ. ಅದ್ರಲ್ಲೂ ದೊಡ್ಡ ಬೇಕಾದ್ರೆ ನಿಮ್ಗೆ ನಮ್ಮ ಹತ್ರ ಸಿಗುತ್ತೆ 28, 30. ಅದಾಗಿದ್ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಬಿಗ್ ಅಲ್ಲಿ ಸಿಗುತ್ತೆ, ವಿಚ್ ಇಸ್ 32 ಸೆಂಟಿಮೀಟರ್. ಇದ್ರಲ್ಲೂ ಮತ್ತೆ ಕ್ವಾಂಟಿಟಿ ಮಾಡ್ಬೇಕಾಗ ಮನೇಲಿ ಫಂಕ್ಷನ್ ಇರ್ಬೇಕಾದಾಗ ಅಂದ್ರೆ ನಮ್ಮ ಹತ್ರ ಇದರಲ್ಲೇ ದೊಡ್ಡ ಸೈಜಸ್ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ಬೆನಿಫಿಟ್ಸ್ ಏನಂತಂದ್ರೆ ನಾವು ಇಂಡಕ್ಷನ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು, ಗ್ಯಾಸ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು, ಮತ್ತೆ ಹ್ಯಾಲೋಜಿನ್ ಕುಕ್ ಟಾಪ್, ಆಲ್ ಕೈಂಡ್ ಆಫ್ ಕುಕ್ ಟಾಪ್ ಯೂಸ್ ಆಗುತ್ತೆ. ಮತ್ತೆ ಡಿಶ್ ವಾಷರ್ ಫ್ರೆಂಡ್ಲಿ ಇದೆ ಸರ್ ಇದು. ಡಿಶ್ ವಾಷರ್ ಹೌದು, ಡಿಶ್ ವಾಷರ್ ಅಲ್ಲಿ ಇಡಬಹುದು ನೀವು ಇದನ್ನ. ಎಲ್ಲಾದ್ರ ಮೇಲೆ ವರ್ಕ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಡನ್. ಸೊ ನೋಡಬಹುದು ವೀಕ್ಷಕರೇ. ಅಂಡ್ ನೀವು ಹೇಳ್ದಂಗೆ ಟ್ರೈಪ್ಲೈಲ್ ಅಲ್ಲಿ ಫಸ್ಟ್ ಬಂದಿದ್ದು ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ ಬರ್ಗ್ನರ್ 2007 ಅಲ್ಲಿ. ಟ್ರೈಪ್ಲೈ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ ಬರ್ಗ್ನರ್. ಓಕೆ, ಅಂಡ್ ಅದೇ ಕೆಲವರು ಕೇಳ್ತಿರ್ತಾರೆ ಟ್ರೈಪ್ಲೈ ಸೇಫ್ ಇರುತ್ತೋ ಇಲ್ವೋ ಅಂತ. ಸೊ ಅದಕ್ಕೆ ನೀವೇನ್ ಹೇಳ್ತೀರಾ? ಸೊ ಟ್ರೈಪ್ಲೈ 100% ಸೇಫ್ ಇರ್ತವೆ ಸರ್. ಯಾಕೆ ಸೇಫ್ ಇರುತ್ತೆ ಅಂತ ನಾನು ಅವಾಗೆ ತೋರಿಸ್ತಾ ಇಲ್ಲ. ಇದರಲ್ಲಿ ಅಲ್ಯೂಮಿನಿಯಂ ಇರೋದು ಮಧ್ಯದಲ್ಲಿ. ಇವಾಗ ನೀವೇನ್ ಊಟದ ಹಾಕ್ತಿರಲ್ಲ ಒಳಗಡೆ ಐಟಮು, ಆ ಐಟಮು ಯಾವ್ದೇ ಕಾರಣಕ್ಕೂ ಅಲ್ಯೂಮಿನಿಯಂ ಕಾಂಟ್ಯಾಕ್ಟ್ ಅಲ್ಲಿ ಬರಲ್ಲ. ಇದು ಮೇಲೆ ಸ್ಟೀಲ್ ಮೇಲೆನೆ ಇರ್ತವೆ. ಅಲ್ಯೂಮಿನಿಯಂ ಇನ್ ಬಿಟ್ವೀನ್ ಇರೋದು, ಅದು ಬರೀ ಹೀಟ್ ನ ಈವನ್ಲಿ ಹೀಟಿಂಗ್ ಮಾಡುತ್ತೆ. ಅದರಿಂದ ಪಾತ್ರೆ ಸಿಯಲ್ಲ. ಅಂಡ್ ಬಾಟಮ್ ಅಲ್ಲಿ ತಿರ್ಗಾ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಇದೆ. ಅದರಿಂದ ಯಾವ್ದೇ ಕಾರಣಕ್ಕೂ ಟ್ರೈಪ್ಲೈ ನಿಮ್ಗೆ ಹೆಲ್ತ್ ವೈಸ್ ಏನು ರಿಸ್ಕ್ ಇಲ್ಲ ಸರ್. 100% ಹೆಲ್ದಿ ಇರ್ತವೆ. ಫಾಸ್ಟ್ ಕುಕಿಂಗ್ ಆಗುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಸೊ ಬಾಂಡ್ಲಿಯಲ್ಲಿ ಇವಾಗ ನಾನು ನಿಮ್ಗೆ ತೋರಿಸಿದ್ದು ರೆಗ್ಯುಲರ್ ಕಡಾಯಿ. ರೆಗ್ಯುಲರ್ ಕಡಾಯಿ ಬಿಟ್ಟರೆ ನಮ್ಮ ಹತ್ರ ಇನ್ನೊಂದು ಪ್ಯಾಟರ್ನ್ ಸಿಗುತ್ತೆ, ವಿಚ್ ಇಸ್ ಡೀಪ್ ಕಡಾಯಿ ಅಂತ. ಡೀಪ್ ಕಡಾಯಲ್ಲಿ ಬೇಸಿಕ್ಲಿ ಅಗಲ ಅಷ್ಟೇ ಇರ್ತವೆ, ಬಟ್ ಡೆಪ್ತ್ ಜಾಸ್ತಿ ಇರ್ತವೆ ಸರ್ ನಿಮ್ಗೆ. ಇದ್ರಲ್ಲಿ ನಿಮ್ಗೆ ಒಂದ್ ಚೂರ್ ಮಾಡ್ಬೇಕಾದ್ರೂ ಮಾಡ್ಬೋದು, ಜಾಸ್ತಿ ಮಾಡ್ಬೇಕಾದ್ರೂ ಮಾಡ್ಬೋದು ನೀವು ಇದ್ರಲ್ಲಿ. ಇದ್ರಲ್ಲಿ ಇನ್ನು ದೊಡ್ಡ ಬೇಕಾದ್ರೆ ನಮ್ಮ ಹತ್ರ ಡೀಪ್ ಕಡೆಯಲ್ಲೂ ಪ್ಲೆಂಟಿ ಆಫ್ ಸೈಜಸ್ ಸಿಗುತ್ತೆ ಸರ್. ಡೀಪ್ ಕಡೆಯಲ್ಲಿ ನೀವು ನೋಡಬಹುದು, ನಮ್ಮ ಹತ್ರ ಈ ಸೈಜಸ್ ಬಿಟ್ರೆ ಇನ್ನು ದೊಡ್ಡ ಸೈಜಸ್ ಅಲ್ಲಿ ಸಿಗುತ್ತೆ. ಅದ್ರಲ್ಲೂ ಇನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಬೇಕಾದ್ರೆ ಅಪ್ ಟು 14 ಲೀಟರ್ಸ್ ಕೆಪಾಸಿಟಿ ವರೆಗೂ ಸಿಗುತ್ತೆ ಸರ್. 14 ಲೀಟರ್ 14 ಲೀಟರ್ ಕೆಪಾಸಿಟಿ ನಮ್ಮ ಹತ್ರ ಈ ಕಡೆ ಸಿಗುತ್ತೆ.
ಇದು 14 ಲೀಟರ್ ವರೆಗೂ ಕೆಪಾಸಿಟಿ ಇದೆ ಸರ್, ನಿಮ್ಗೆ ಕ್ಯಾರಿ ಮಾಡುತ್ತೆ. ಲೈಕ್ ಜಾಯಿಂಟ್ ಫ್ಯಾಮಿಲಿಗೆ ಏನೋ ಒಂದು ದೊಡ್ಡ ಹಾ, ಮನೇಲಿ ಫಂಕ್ಷನ್ಸ್ ಇರ್ಬೇಕಾದಾಗ, ನೆಂಟರು ಬಂದಾಗೆಲ್ಲ ಮಾಡ್ಬೇಕಾದ್ರೆ ಇದು ಪರ್ಫೆಕ್ಟ್ ಆಗಿರುತ್ತೆ ಸರ್ ನಿಮ್ಗೆ. ಓಕೆ. ಅಂಡ್ ಈ ಬರ್ನರ್ ಪ್ರಾಡಕ್ಟ್ಸ್ ಆನ್ಲೈನ್ ಅಲ್ಲಿ ಕೂಡ ಸಿಗತ್ತೆ. ಎಕ್ಸಾಕ್ಟ್. ಹಾ, ರಾಜ್ಗುರು ಕಿಚನ್ ಅಲ್ಲಿ ಬಂದ್ರೆ ಅವ್ರಿಗೇನು ಬೆನಿಫಿಟ್ಸ್? ಸೊ ನಾವೇ ನಮ್ಮ ಕಸ್ಟಮರ್ ಗೆ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಆನ್ಲೈನ್ ಕ್ರಾಸ್ ಚೆಕ್ ಮಾಡಿ ನಮ್ಮ ಹತ್ರ ನೀವು ಬೆಟರ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿ. ಬೆಟರ್ ಪ್ರೈಸ್ ಬಿಟ್ಟು ಅದ್ರ ಜೊತೆ ನಾವು ಎಕ್ಸಾಕ್ಟ್ ಆಗಿ ಒಂದು ಗಿಫ್ಟ್ ಕೊಡ್ತೀವಿ ನಾವು. ಸೊ ನೀವು ಆನ್ಲೈನ್ ಕಿಂತ ಬೆಟರ್ ಪ್ರೈಸ್ ನಮ್ಮ ಹತ್ರ ಕಲೆಕ್ಟ್ ಮಾಡಬಹುದು, ಪ್ಲಸ್ ಅ ಗಿಫ್ಟ್ ವಿಚ್ ಇಸ್ ಅ ಸರ್ಪ್ರೈಸ್. ನಾವು ಇವಾಗ ರಿವೀಲ್ ಮಾಡಲ್ಲ, ನಮ್ಮ ಕಸ್ಟಮರ್ಸ್ ಇಲ್ಲಿ ಸ್ಟೋರ್ ವಿಸಿಟ್ ಮಾಡ್ಬೇಕಾದಾಗ ಅವ್ರಿಗೆ ಕೊಡ್ತೀವಿ. ಸೂಪರ್. ಅಂಡ್ ಸರ್ವಿಸ್ ಯಾವ ತರ ಇರುತ್ತೆ ಅಂತ? ಸೊ ಇದ್ರದ್ದೆಲ್ಲ ಸರ್ವಿಸಸ್ ಸರ್, ಇವಾಗ ವಿತ್ ಇನ್ ಕರ್ನಾಟಕ ನಿಮ್ಗೆ ಆರ್ಡರ್ ವೈಸ್ ಹೇಳ್ತೀರಾ ಅಂದ್ರೆ ನೀವು ನಮಗೆ ಫೋನ್ ಅಲ್ಲಿ ಆರ್ಡರ್ ಕೊಡಬಹುದು. ವಿತ್ ಇನ್ ಕರ್ನಾಟಕ ನಾವು ಫ್ರೀ ಡೆಲಿವರಿ ಕೊಡ್ತೀವಿ. ಫ್ರೀ ಡೆಲಿವರಿ ಕೂಡ ಅವೈಲೇಬಲ್? ಹೌದು, ಸಿಂಗಲ್ ಪೀಸ್ ಆರ್ಡರ್ ಇದ್ರು ನಾವು ಫ್ರೀ ಡೆಲಿವರಿ ಕೊಡ್ತೀವಿ ವಿತ್ ಇನ್ ಕರ್ನಾಟಕ. ಸೂಪರ್ ಸೂಪರ್ ಸರ್, ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಇಷ್ಟು ಎಕ್ಸೈಟೆಡ್ ಆಗಿ ನೀವು ಆನ್ಲೈನ್ ಅಲ್ಲಿ ಕೂಡ ಬರ್ತಾ ಇದ್ದೀರಾ, ಯಾಕಂದ್ರೆ ತುಂಬಾ ಜನ ಬೆಂಗಳೂರು ಬಿಟ್ಟು ಸಾಕಷ್ಟು ಜನ ಕಡೆ ಬರ್ತಿರ್ತಾರೆ. ಲೈಕ್ ಮೈಸೂರು ಇರ್ಬೋದು, ಹುಬ್ಬಳ್ಳಿ, ಗದಗ, ಅಲ್ಲಿಂದ ಕೂಡ ಬರ್ತಿರ್ತಾರೆ. ಸೊ ಅವ್ರಿಗೂ ಕೂಡ ಲೈಕ್ ಬರಕ ಮನಸ್ಸಿರ್ಲಿಲ್ಲ, ಆನ್ಲೈನ್ ಅಲ್ಲಿ ಕೂಡ ಅವರು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಕಳಿಸಿದ್ರೆ ನೀವು ಮಾಡಬಹುದು. ಖಂಡಿತ ಸರ್, ನೀವು ಅದ್ ಐಟಮ್ ಹೇಳಿ ನಾವು ನಿಮ್ಗೆ ಫ್ರೀ ಡೆಲಿವರಿ ಮನೆ ಕಳ್ಸಿಕೊಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ? ಹಾ, ಸೊ ಕಡೆ ಹಾಗಿದ್ಮೇಲೆ ಸರ್ ನೆಕ್ಸ್ಟ್ ಪ್ಯಾಟರ್ನ್ ನಮ್ಮ ಹತ್ರ ಇರೋದು ಟೋಪ್ ಸೆಟ್ಸ್ ಅಲ್ಲಿ. ಓಕೆ. ಸೊ ಟೋಪ್ ಸೆಟ್ ಬೇಸಿಕ್ಲಿ ನಿಮ್ಗೆ ರೆಗ್ಯುಲರ್ ಮನೇಲಿ ಯೂಸ್ ಮಾಡೋದು ಡಬ್ರಿಗಲ್ ಇದು. ಏನ್ ಸರ್ ಇಷ್ಟೆಲ್ಲ ದೊಡ್ಡ ವೆರೈಟೀಸ್ ಇದೆ? ಸೊ ಅದೇ ನೆಕ್ಸ್ಟ್ ನೋಡ್ತಾ ಇದೀನಿ ನಾನು, ಹೇಳಿ ಸರ್ ಇದ್ರ ಬಗ್ಗೆ. ಸೊ ಇಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇರೋದು ಇದು ಡಬ್ರಿ ಸೆಟ್ ಸರ್. ಇದು ಕಂಪ್ಲೀಟ್ಲಿ ಟ್ರೈಪ್ಲೈ ಅಲ್ಲೇ ಬರುತ್ತೆ ನಿಮ್ಗೆ. ಇದು ವಿತ್ ಲಿಡ್ ಬರ್ತವೆ, ಮತ್ತೆ ಇದ್ರಲ್ಲಿ ವಿತ್ ಮೆಜರ್ಮೆಂಟ್ ಸಮೇತ ನಿಮ್ಗೆ ಗೊತ್ತಾಗುತ್ತೆ, ಮೆಜರ್ಮೆಂಟ್ ಸಮೇತ ಸಿಗುತ್ತೆ. ಇದ್ರಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಸಿಗುತ್ತೆ ಸರ್. ಸ್ಟಾರ್ಟ್ಸ್ ಫ್ರಮ್ 16 ಸೆಂಟಿಮೀಟರ್ ಇಂದ ಸ್ಟಾರ್ಟ್ ಆಗುತ್ತೆ, 16, 18, 20 ಆತರ. ಓಕೆ, ಇಲ್ಲಿ ನೋಡ್ಬೋದು ಒಂದು ಸರ್, ಇಲ್ಲಿ ಥಿಕ್ನೆಸ್ ನೋಡ್ಬೋದು ನೀವು ವೀಕ್ಷಕರೇ, ತುಂಬಾನೇ ಕಾಣ್ತಾ ಇದೆ. ಹಾ ಸರ್, ಇದ್ರಲ್ಲಿ ನೋಡಿ, ಸೊ ಇದು ಟ್ರೈಪ್ಲೈ ಇರೋದ್ರಿಂದ ಪಾತ್ರೆ ತುಂಬಾ ದಪ್ಪಾನೇ ಇರ್ತವೆ. ಬಟ್ ತುಂಬಾ ಜನ ಮನಸ್ಸಲ್ಲಿ ಡೌಟ್ ಇರತ್ತಿಲ್ಲ, ಇದು ತುಂಬಾ ಹೆವಿ ಇದ್ರೆ ಹೀಟ್ ಆಗಕ್ ಟೈಮ್ ತಗೊಳತ್ತಂತ. ಇಲ್ಲ, ಇದು ತುಂಬಾ ಬೇಗ ಹೀಟ್ ಆಗುತ್ತೆ. ಮತ್ತೆ ನೀವು ಯೂಸ್ ಮಾಡಿರ್ತಿಲ್ಲ ಮನೇಲಿ ಹಳೆ ಪಾತ್ರೆಗಳು ಸೀಲ್ ಬಿಟ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಆತರ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ ಈ ತರ ಒಂದು ಕುಕ್ಕರ್ ಬಂದಿದೆ, ಅದ್ರಲ್ಲಿ ನೋಡಿ ಸೀಲ್ ಕುಕ್ಕರ್ ಎಕ್ಸೆಸ್ ಹೀಟ್ ಆದಾಗ ಈ ತರ ಸೀಲ್ ಬಿಟ್ಕೊಂಡಿದೆ. ಓ, ಅಂದ್ರೆ ಕ್ರ್ಯಾಕ್ ಆಗಿದೆ. ಕ್ರ್ಯಾಕ್ ಆಗಿದೆ. ಇದ್ರಲ್ಲಿ ಯಾವ್ದು ಕಾರಣಕ್ಕೂ ಆತರ ಆಗಲ್ಲ ಸರ್. ಅದು ನಾವು ಕ್ರ್ಯಾಕ್ಗೂ ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ. ಮತ್ತೆ ಇದ್ರಲ್ಲಿ ಇವಾಗ ಈ ತರ ನಿಮ್ಗೆ ಮಲ್ಟಿಪಲ್ ಸೈಜಸ್ ಸಿಗುತ್ತೆ. ಈ ಸೈಜಸ್ ಅಲ್ಲಿ ಇನ್ನೊಂದು ಬೆನಿಫಿಟ್ ಏನಿರುತ್ತೆ ಅಂದ್ರೆ ಸ್ಟ್ಯಾಕಬಲ್ ಆಗಿರುತ್ತೆ ಸರ್. ಇದು ನೀವೆಲ್ಲ ಪಾತ್ರೆನ ಒಂದ್ರ ಒಳಗಡೆ ಒಂದ್ ಹಾಕಿಡ್ಬೋದು ಸರ್ ಇದನ್ನ. ಸೊ ಇದೆಲ್ಲ ಟೋಪ್ ಸೆಟ್ಸ್ ಒಂದ್ರ ಒಳಗಡೆ ಒಂದು ಹಂಗೆ ಹಾಕಿಡ್ಬೋದು. ಸೊ ನಿಮ್ಗೆ ಸ್ಪೇಸ್ ಸೇವಿಂಗ್ ಕೆಲಸನೂ ಮಾಡ್ಬಿಡುತ್ತೆ. ಓಕೆ. ಇದು ಕಂಪ್ಲೀಟ್ ಒಂದು ಡಬ್ರಿ ಸೆಟ್ ಆಗೋಯ್ತು ಟ್ರೈಪ್ಲೈ ಅಲ್ಲೇ ಸರ್ ನಿಮ್ಗೆ ವಿತ್ ಲಿಡ್. ಸೊ ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ಓಕೆ, ಸೊ ಬ್ರ್ಯಾಂಡ್ ಅಂತಂದ್ರೆ ಬರ್ನೇ ಚೂಸ್ ಮಾಡ್ಬೇಕು ಅಂತ ಇವ್ರು ಹೇಳ್ತಿದ್ದಾರೆ. ಅಂಡ್ ಸರ್ ಈಗ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ ನೀವು? ಹಾ ಸರ್, ಸೊ ಇವಾಗ ನೀವು ಡಬ್ರಿ ನೋಡಿದೀರಾ. ಡಬ್ರಿಯಲ್ಲೇ ನಾವು ಅಪ್ಗ್ರೇಡೆಡ್ ವರ್ಷನ್ ಹೇಳ್ತೀವಿ, ಕ್ಯಾಸರೋಲ್ ಅಂತ. ಓಕೆ. ಡಬ್ರಿಯಲ್ಲಿ ಬೇಸಿಕ್ಲಿ ನೀವು ಅಡಿಗೆ ಮಾಡ್ತೀರಾ, ಬಟ್ ಇದನ್ನ ನೀವು ಸರ್ವ್ ಮಾಡಕ್ ಆಗಲ್ಲ. ಸೊ ಕ್ಯಾಸರೋಲ್ ಅಲ್ಲಿ ಹೇಗಿರತ್ತಂದ್ರೆ ಬನ್ನಿ ಸರ್ ತೋರಿಸ್ಕೊಡ್ತೀವಿ ನಿಮ್ಗೆ. ಟ್ರೈಪ್ಲೈ ಕ್ಯಾಸರೋಲ್ ಸರ್, ಇದು ಬೇಸಿಕ್ಲಿ ಕುಕ್ ಅಂಡ್ ಸರ್ವ್ ಕ್ಯಾಸರೋಲ್ ಸರ್. ಇದ್ರಲ್ಲಿ ನೀವು ಡೈರೆಕ್ಟ್ ಆಗಿ ಅಡಿಗೆ ಮಾಡ್ಬಿಟ್ಟು ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಡೈರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಬಹುದು. 2 in 1. ಎಕ್ಸಾಕ್ಟ್ಲಿ ಸರ್. ಇಲ್ಲ, ಇದಕ್ಕಂತ ಸರ್ವ್ ಬೇರೆ ಸಪರೇಟ್ ಆಗಿ ಪಾತ್ರೆ ತಗೊಳಕ್ ಬೇಕಾಗಿಲ್ಲ. ಇದ್ರಲ್ಲಿ ನಿಮ್ಗೆ ಅಡಿಗೆನೂ ಆಗುತ್ತೆ, ಡೈರೆಕ್ಟ್ಲಿ ಸರ್ವ್ ಆಗುತ್ತೆ. ಸೊ ಇದ್ರಲ್ಲಿ ನಮ್ಮ ಹತ್ರ ಟೈನಿ ಸೈಜಸ್ ಇಂದ ಸಿಗುತ್ತೆ, ಸ್ಮಾಲ್ ಸೈಜ್ ಇದು. ಕ್ಯೂಟ್ ಆಗಿದೆ ನೋಡಿ. ಹಾ, ಇದ್ರ ನೆಕ್ಸ್ಟ್ ಮೀಡಿಯಂ. ಇದು 12 ಸೆಂಟಿಮೀಟರ್ ಬರುತ್ತೆ, ಇದು 16 ಬರುತ್ತೆ, ಸಾರಿ ಇದು 14 ಬರುತ್ತೆ, ಇದು 16, ಮತ್ತೆ ಇದು 18 ಸೆಂಟಿಮೀಟರ್ ಸರ್. ಇದ್ರಲ್ಲೇ ನೆಕ್ಸ್ಟ್ ಸೈಜ್ ದೊಡ್ಡದಿದೆ. ಅಂಡ್ ಇನ್ ಕೇಸ್ ನಿಮ್ಗೆ ಹೆವಿ ಕುಕಿಂಗ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಇನ್ನೂ ದೊಡ್ಡದಾಗಿ ಸೈಜಸ್ ಅಲ್ಲಿ ಸಿಗುತ್ತೆ, ವಿಚ್ ಇಸ್ 8 ಲೀಟರ್ ಕೆಪಾಸಿಟಿ ಸರ್. ಓಹೋ, 8 ಲೀಟರ್ಸ್ ನೋಡಬಹುದು ವೀಕ್ಷಕರೇ ಕೆಪಾಸಿಟಿ ಇರೋದು. ಸೊ ಇದರಲ್ಲಿ ಲೈಕ್ ರೈಸ್, ಬಿರಿಯಾನಿ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಎವ್ರಿಥಿಂಗ್ ಸರ್. ಸೊ ಇದ್ರಲ್ಲಿ ನೀವ್ ಏನ್ ಬೇಕಾದ್ರೂ ಕುಕ್ ಮಾಡಬಹುದು ನೀವು ಇದ್ರಲ್ಲಿ. ಟ್ರೈಪ್ಲೈ ಅಲ್ಲಿ ಸ್ವಲ್ಪನೂ ಬರ್ನ್ ಆಗಲ್ಲ, ಅದರದ್ದು ಗ್ಯಾರಂಟಿ ಇರ್ತವೆ ನಮ್ದು ಪಕ್ಕ 100% ಸರ್. ಸೂಪರ್. ಮತ್ತೆ ಇದು ನೀವು ನೋಡಿದಾಗ ಇದು ಸ್ಟ್ಯಾಕಬಲ್ ಇರುತ್ತೆ ಸರ್. ಇದನ್ನ ನೀವು ಒಂದು ಹಾಕಿಡ್ಬೋದು. ಅಗೇನ್ ಇದನ್ನು ಕೂಡ ಸ್ಪೇಸ್ ಸೇವಿಂಗ್ ಇರಬಹುದು. ಸ್ಪೇಸ್ ಸೇವಿಂಗ್ ಇದೆ ಸರ್. ಹಾ, ಸೊ ಇದನ್ನ ಎಲ್ಲ ನೀವು ಒಂದು ಹಾಕಿಡ್ಬೋದು. ಓಕೆ. ಅಂಡ್ ಸರ್ ಈ ಒಂದು ಕಂಪ್ನಿದು ಬರ್ನರ್ ಕಂಪ್ನಿಯಲ್ಲಿ ಲೈಕ್ ಆಲ್ಮೋಸ್ಟ್ 5 years
ವಾರಂಟಿ ಇರೋ ಪ್ರಾಡಕ್ಟ್ ಕೊಡ್ತಾ ಇರೋದಲ್ಲ ನೀವು? ಎಕ್ಸಾಕ್ಟ್ಲಿ ಸರ್. ಸೊ ಇವ್ರದೆಲ್ಲ ಪ್ರಾಡಕ್ಟ್ 5 years ರಿಪ್ಲೇಸ್ಮೆಂಟ್ ವಾರಂಟಿ ಇದೆ ಫಾರ್ ಟ್ರೈಪ್ಲೈ ಕುಕ್ ವೇರ್ಸ್ ಅಲ್ಲಿ. ಟ್ರೈಪ್ಲೈ ಅಲ್ಲಿ 5 years ಏನಾದ್ರೂ ಕಂಪ್ಲೇಂಟ್ಸ್ ಇರಲ್ಲ, ಬಿಕಾಸ್ ಲಾಸ್ಟ್ 9 years ಇಂದ ನಾವು ಸೇಲ್ ಮಾಡ್ತಾ ಇದೀವಿ ಈ ಪ್ರಾಡಕ್ಟ್ ಅಲ್ಲಿ. ನಮ್ಗೆ ಕಂಪ್ಲೇಂಟ್ ಅಷ್ಟು ಇಲ್ಲ, ಮತ್ತೆ ಯಾವ್ದು ಕಂಪ್ಲೇಂಟ್ ಇದೆ ಅದಕ್ಕೆ ಕಂಪನಿ ನಮ್ಗೆ ರಿಪ್ಲೇಸ್ಮೆಂಟ್ ಕೊಡ್ತಾವ್ರೆ. ಅದು ನಿಮ್ಗೆ ಪ್ಯಾನ್ ಇಂಡಿಯಾ ಸರ್ವಿಸಸ್ ಸಿಗುತ್ತೆ. ಅಂಡ್ ಬೆಂಗಳೂರಿನಲ್ಲಿ ಯಾವ ತರ ಮಾರ್ಕೆಟ್ ಇದೆ ಸರ್ ಈ ಒಂದು ಪ್ರಾಡಕ್ಟ್? ಸೊ ಅಟ್ ಪ್ರೆಸೆಂಟ್ ಇವಾಗ ಎಲ್ಲಾ ಬ್ರಾಂಡ್ ಟ್ರೈಪ್ಲೈ ತಗೊಂಡ್ಬರ್ತವ್ರೆ ಸರ್. ಅಟ್ ಪ್ರೆಸೆಂಟ್ ಎಲ್ಲಾ ಬ್ರಾಂಡ್ ಅಲ್ಯೂಮಿನಿಯಂ ನಾನ್ ಸ್ಟಿಕ್ ನ ಅವಾಯ್ಡ್ ಮಾಡ್ತವ್ರೆ, ಎಲ್ಲರೂ ಟ್ರೈಪ್ಲೈ ತರ್ತವ್ರೆ. ಬರ್ಗ್ನರ್ ಟ್ರೈಪ್ಲೈ ಯಾಕೆ ಚೆನ್ನಾಗಿದೆ ಅಂದ್ರೆ ಇವ್ರ ಇಂಡಿಯಾ ಫಸ್ಟ್ ತಂದಿದ್ದು, ಮತ್ತೆ ಇವ್ರ ಹತ್ರ ಎಲ್ಲಕ್ಕಿಂತ ಜಾಸ್ತಿ ವೆರೈಟಿ ಇದೆ ಸರ್. ನೀವು ಯಾವ್ದೇ ಬ್ರಾಂಡ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಇವ್ರಷ್ಟು ವೆರೈಟಿ ನಿಮ್ಗೆ ಎಲ್ಲೂ ಸಿಗಲ್ಲ ಟ್ರೈಪ್ಲೈ ಅಲ್ಲಿ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಇವರೇ ಸ್ಟಾರ್ಟ್ ಮಾಡಿದ್ದು ಟ್ರೈಪ್ಲೈ ವಿತ್ ಇನ್ ಇಂಡಿಯಾ ಟ್ರೈಪ್ಲೈ ತರೋರು ಇವ್ರೆ ಸರ್. ಓಕೆ, ನೈಸ್ ನೈಸ್ ಸರ್. ಈಗ ಇದು ಒಂದು ಆಯ್ತು ಅನ್ಸುತ್ತೆ. ಈಗ ನೆಕ್ಸ್ಟ್ ಯಾವ ಪ್ರಾಡಕ್ಟ್? ಇದಾಗಿದ್ಮೇಲೆ ಸರ್ ಬನ್ನಿ ನಾವು ಇವಾಗ ಹಿಂಗೆ ತೋರಿಸ್ಬಿಡ್ತೀವಿ ನಿಮ್ಗೆ. ನೆಕ್ಸ್ಟ್ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಲ್ಲಿ ನಮ್ಮ ಹತ್ರ ಬರುತ್ತೆ, ಅದಿರೋದು ಸಾಸ್ ಪ್ಯಾನ್. ರೆಗ್ಯುಲರ್ ಡೈಲಿ ಟೀ ಕಾಫಿ ಮಾಡಕ್ಕೆ, ಹಾಲು ಉಕ್ಸಕ್ಕೆ ಅಂತ ಯೂಸ್ ಆಗದ ಐಟಮ್ ಬರುತ್ತೆ ಇದು. ಇದ್ರಲ್ಲಿ ನಿಮ್ಗೆ ಮಲ್ಟಿಪಲ್ ಸೈಜಸ್ ಸಿಗುತ್ತೆ. ಇದು ಮೀಡಿಯಂ ಇದೆ, ಇದಕ್ಕಿಂತ ಮತ್ತೆ ಸ್ಮಾಲ್ ಬೇಕಾದ್ರೆ ನಮ್ಮ ಹತ್ರ ಸ್ಮಾಲ್ ಸೈಜ್ ಸಿಗುತ್ತೆ. ಸ್ಮಾಲ್ ಸೈಜ್ ಕೂಡ ಅವೈಲೇಬಲ್ ಇದೆ. ಹಾ ಸರ್. ಇದ್ರಲ್ಲಿ ಇನ್ನೊಂಚೂರು ದೊಡ್ಡದು ಬೇಕಾದ್ರೆ ನಮ್ಮ ಹತ್ರ ದೊಡ್ಡದು ಇದೆ. ಮತ್ತೆ ಇದರಲ್ಲಿ ಜಂಬೋ ಸೈಜ್ ಬೇಕಾದ್ರೆ 2.2 ಲೀಟರ್ದು ಸಿಗುತ್ತೆ ಸರ್. ಓಕೆ, ವಾವ್, ಸೂಪರ್. ಇದೆಲ್ಲ ಹ್ಯಾಂಡಲ್ ಹೀಟ್ ರೆಸಿಸ್ಟೆಂಟ್ ಇರುತ್ತೆ, ಹೀಟ್ ಆಗಲ್ಲ ಸರ್ ಇದೆಲ್ಲ ಹ್ಯಾಂಡಲ್ಸ್. ಸೊ ಯಾವ್ದೇ ರೀತಿ ಮತ್ತೆ ಎಕ್ಸ್ಟ್ರಾ ಅದು ಇದು ಸಿಲಿಕಾನ್ ಏನು ಆಡ್ ಮಾಡಕ್ ನೆಸೆಸಿಟಿ ಇಲ್ಲ ಸರ್ ಇದ್ರಲ್ಲಿ. ಇದ್ ಬಿಟ್ರೆ ಸರ್ ನಮ್ಮ ಹತ್ರ ಇನ್ನೊಂದು ಸ್ಪೆಷಲ್ ಐಟಮ್ ಇರೋದು, ಅದಿರೋದು ಇದು ತುಂಬಾ ಯೂನಿಕ್ ಆಗಿದೆ. ಹೌದು ಸರ್. ಇದು ಬರೋದು ಹೈಟೆಕ್ ಬರ್ಗ್ನರ್ದು ಆರ್ಜೆಂಟ್ ವೋಕ್. ಇದು ಬೇಸಿಕ್ಲಿ ಬಾಂಡ್ಲಿ ತರ ಬಾಂಡ್ಲಿ ಇರುತ್ತೆ, ಬಟ್ ಇದು ನಿಮ್ಗೆ ಒಂದು ಸಿಂಗಲ್ ಹ್ಯಾಂಡಲ್ ಅಲ್ಲಿ ಕೊಟ್ಟಿರ್ತಾರೆ. ಇದನ್ನ ನೀವು ವೋಕ್ ಆಗಿ ಯೂಸ್ ಮಾಡ್ಬೋದು, ಟಾಸ್ ಮಾಡಕ್ ಈಸಿ ಇರುತ್ತೆ ನಿಮ್ಗೆ. ಟಾಸ್ ಮಾಡಕ್ ಚೈನೀಸ್ ಕುಕ್ ಮಾಡ್ತಿರಲ್ಲ ಸರ್ ನೀವು, ಅದ್ರಲ್ಲಿ ನಿಮ್ಗೆ ಬಾಂಡ್ಲಿ ಸಿಂಗಲ್ ಹ್ಯಾಂಡಲ್ ಬಾಂಡ್ಲಿ ಇರ್ತದೆ, ನಿಮ್ಗೆ ನೀವು ಈಸಿಲಿ ಕುಕ್ ಮಾಡ್ಬೋದು ಇದ್ರಲ್ಲಿ. ಇದು ನಿಮ್ಗೆ ವಿತ್ ಲಿಡ್ ಅಲ್ಲೇ ಬರ್ತವೆ ಸರ್. ಓಕೆ, ಇದು ಕೂಡ ವಿತ್ ಲಿಡ್ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಇದಾಗಿದ್ಮೇಲೆ ಸರ್ ನೆಕ್ಸ್ಟ್ ಐಟಮ್ ನಮ್ಮ ಹತ್ರ ಇರೋದು ಅದು ಸಾಟೆ ಪ್ಯಾನ್ ಅಂತ. ಸಾಟೆ ಪ್ಯಾನ್ ಬೇಸಿಕ್ಲಿ ನೋಡಕ್ ಫ್ರೈಂಗ್ ಪ್ಯಾನ್ ತರ ಕಾಣಿಸುತ್ತೆ, ಬಟ್ ಸಾಟೆ ಪ್ಯಾನ್ ಡೆಪ್ತ್ ಆಗಿರುತ್ತೆ ಸರ್. ಓಕೆ, ಅದು ನೋಡಬಹುದು, ಫುಲ್ ಡೆಪ್ತ್ ಆಗಿರ್ತವೆ. ಡೆಪ್ತ್ ಆಗಿರೋದ್ ರೀಸನ್ ಏನಂದ್ರೆ ಇದ್ರಲ್ಲಿ ನೀವು ಲಿಕ್ವಿಡ್ ಕುಕಿಂಗ್ ಮಾಡಬಹುದು. ಇವಾಗ ನಿಮ್ಗೆ ಪಾಸ್ತಾ ಅಥವಾ ಏನೇ ಲಿಕ್ವಿಡ್ ಕುಕ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಚೆನ್ನಾಗಿರ್ತವೆ. ಅಥವಾ ನೀವು ರೆಸ್ಟೋರೆಂಟ್ಸ್ ಅಲ್ಲಿ ನೋಡಿರ್ತೀರಲ್ಲ ಸರ್, ನೀವ್ ಏನೇ ಐಟಮ್ ಅವ್ರಿಗೆ ಆರ್ಡರ್ ಮಾಡಿದ್ರೆ ವಿತ್ ಇನ್ 5 ಇಂದ 10 ನಿಮಿಷಕ್ಕೆ ಹೆಂಗ್ ತಂದು ಕೊಡ್ತಾರಂದ್ರೆ ಅವ್ರ ಇಂತ ಪಾತ್ರೆಯಲ್ಲಿ ಯೂಸ್ ಮಾಡ್ತಾರೆ. ತುಂಬಾ ಜನ ಇದೆ. ಹೌದು, ಯಾಕಂದ್ರೆ ಈ ಪಾತ್ರೆನ ನೀವು ಬೇಸಿಕ್ಲಿ ಅಗಲ ಇರೋದ್ರಿಂದ ಹೈ ಫ್ಲೇಮ್ ಅಲ್ಲಿ ಯೂಸ್ ಮಾಡಬಹುದು. ಮತ್ತೆ ಹೈ ಫ್ಲೇಮ್ ಯೂಸ್ ಮಾಡುವುದು ಕಡಿಮೆ ಕ್ವಾಂಟಿಟಿಯಲ್ಲಿ ಇನ್ಸ್ಟೆಂಟ್ ಕುಕಿಂಗ್ ಆಗ್ಬಿಡುತ್ತೆ ನಿಮ್ಗೆ. ನಾರ್ಮಲ್ ಬಾಂಡ್ಲಿಯಲ್ಲಿ ನಿಮ್ಗೆ ಯಾವ್ದು 10 ನಿಮಿಷಕ್ಕೆ ಆಗುತ್ತೆ, ಇದೇ ಪಾತ್ರೆಯಲ್ಲಿ ನಿಮ್ಗೆ 5 ನಿಮಿಷಕ್ಕೆ ಆಗ್ಬಿಡುತ್ತೆ. 50% ಟೈಮ್ ಸೇವ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಮೇನ್ ರೀಸನ್. ನೋಡಬಹುದು ವೀಕ್ಷಕರು, ಯಾಕೆ ಹೋಟೆಲ್ ಅಲ್ಲಿ ನಿಮ್ಗೆ ಫಾಸ್ಟ್ ಆಗಿ ಕುಕ್ ಆಗುತ್ತೆ ಅಂತಂದ್ರೆ ಇದೇ ರೀಸನ್. ಸಾಟೆ ಪ್ಯಾನ್ ಯೂಸ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಸರ್ ಯಾವುದು? ಸೊ ನೆಕ್ಸ್ಟ್ ಸರ್ ಇವಾಗ ಈ ವರ್ಷನ್ ಬರ್ತೀವಂದ್ರೆ ನೆಕ್ಸ್ಟ್ ನಮ್ಮ ಹತ್ರ ಬರುತ್ತಂದ್ರೆ ನೀವ್ ಯೂಸ್ ಮಾಡ್ತೀರಾ ನಮ್ಮ ರೆಗ್ಯುಲರ್ ತಿಂಡಿ ಏನ್ ಐಟಮ್ ಆಗುತ್ತೆ ಅದ್ರಲ್ಲಿ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಬರ್ಗ್ನರ್ದು ಟ್ರೈಪ್ಲೈ ಪಡ್ಡು ತವಾ. ಎಸ್ ಸರ್. ಸೊ ದಿಸ್ ಇಸ್ ದ ಫಸ್ಟ್ ಬ್ರಾಂಡ್ ವಿಚ್ ಹ್ಯಾಸ್ ಟ್ರೈಪ್ಲೈ ಪಡ್ಡು ತವಾ. ಬೇರೆ ಯಾವ್ದೇ ಬ್ರಾಂಡ್ ಅಲ್ಲೂ ಟ್ರೈಪ್ಲೈ ಪಡ್ಡು ತವಾ ಇನ್ನೂವರೆಗೂ ಬಂದಿಲ್ಲ. ಸೊ ವೀಕ್ಷಕರು ನೋಡಬಹುದು, ಟ್ರೈಪ್ಲೈ ನಲ್ಲಿ ಪಡ್ಡದ್ದು ಒಂದು ತವಾ ತೋರಿಸಿದ್ದಾರೆ, ನೋಡಬಹುದು. ಅಂಡ್ ಸರ್ ಇದೇನ್ ಸರ್ ಇದು ಮೇಲ್? ಇದು ನೋಡ್ಬೇಕಾದಾಗ ನಿಮ್ಗೆ ಇದು ನಾನ್ ಸ್ಟಿಕ್ ಟೆಫ್ಲಾನ್ ಕೋಟ್ ತರ, ಬಟ್ ಇದು ಟೆಫ್ಲಾನ್ ಕೋಟ್ ಇಲ್ಲ, ಇದು ಸೆರಾಮಿಕ್ ಕೋಟ್ ಇದೆ ಸರ್. ಸೆರಾಮಿಕ್ ಕೋಟಿಂಗ್ ವಿಚ್ ಇಸ್ 100% ಹೆಲ್ದಿ ಇದೆ. ಈ ಕೋಟಿಂಗು ನಾವು 5 years ಗ್ಯಾರಂಟಿ ಕೊಡ್ತೀವಿ. ವಿತ್ ಇನ್ 5 years ನಿಮ್ಗೆ ಏನೇ ಡ್ಯಾಮೇಜ್ ಕಂಪ್ಲೇಂಟ್ ಆದ್ರೆ ಅಥವಾ ರಿಸ್ಕ್ ಆಗಿ ಅನ್ಸಿತ್ತು ಅಂದ್ರೆ ನಾವು ರಿಪ್ಲೇಸ್ಮೆಂಟ್ ವಾರಂಟಿ ಇದೆ. ಸೂಪರ್. ಅಂಡ್ ಇದನ್ನ ಇನ್ ಕೇಸ್ ಉಲ್ಟಾ ಮಾಡಿ ನೋಡ್ತೀರಾ ಅಂದ್ರೆ ಇದಕ್ಕೂ ನಿಮ್ಗೆ ಈವನ್ಲಿ ಹೀಟಿಂಗ್ ಟೈಪ್ ಕೊಟ್ಟವ್ರು ಸರ್. ಓಕೆ, ಪ್ಲಸ್ ಈ ಡಿಸೈನ್ ಇರೋದ್ರಿಂದಾನು ಇದು ಇಂಡಕ್ಷನ್ ಗೆ ವರ್ಕ್ ಆಗುತ್ತೆ ಸರ್. ಇಂಡಕ್ಷನ್ ಕೂಡ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಜನರಲಿ ಡೂಮ್ ಶೇಪ್ ಪಾತ್ರೆಗಳು ಇಂಡಕ್ಷನ್ ವರ್ಕ್ ಆಗಲ್ಲ, ಬಟ್ ಇವ್ರದ್ದು ಈ ಮಾಡೆಲ್ ಈ ಡಿಸೈನ್ ಇರೋದ್ರಿಂದ ಇದು ಇಂಡಕ್ಷನ್ ವರ್ಕ್ ಆಗ್ತಾ ಇದೆ ಸರ್. ಸೊ ವೀಕ್ಷಕರು ನೋಡಬಹುದು, ಫಸ್ಟ್ ಟೈಮ್ ನಾ ಕೇಳ್ತಾ ಇರೋದು ಈ ಪಡ್ಡು ತವಾ ಇಂಡಕ್ಷನ್ ಕೂಡ ಯೂಸ್ ಆಗುತ್ತೆ, ವರ್ಕ್ ಆಗುತ್ತೆ ಸರ್ ಇದು ನಿಮ್ಗೆ. ಓಕೆ, ನೈಸ್ ಸರ್, ನೈಸ್. ಸೊ ಇದಾಗಿದ್ಮೇಲೆ ಸರ್ ಪಡ್ಡು ತವಾ ಎತ್ತಿದ್ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಸಿಗುತ್ತೆ ಇದನ್ನ ನೀವು ಮಾಡೋದು ಅಥವಾ ನೀವು ನೀರ್ ದೋಸೆ ಹೇಳ್ಬೋದು. ಇದನ್ನ ಇದು ಬೇಸಿಕ್ಲಿ ಹಿಟ್ ಹಾಕ್ಬಿಟ್ಟು ನೀವು ಹಂಗೆ ಕೈಯಿಂದ ತಿರ್ಸ್ಬೋದು ಇದ್ರಲ್ಲಿ. ಇದು ಒಂದ್ ಬರುತ್ತೆ. ಇದು ಕಂಪ್ಲೀಟ್ಲಿ ಟ್ರೈಪ್ಲೈ ಸಿಗುತ್ತೆ ನಮ್ಮ ಹತ್ರ. ಅಂಡ್ ಪ್ಲಸ್ ಮೇಲೆ ಸೆರಾಮಿಕ್ ಕೋಟಿಂಗ್ ಅಲ್ಲಿ ಇರುತ್ತೆ ಸರ್ ಇದು. ಇದಾಗಿದ್ಮೇಲೆ ಸರ್ ನೆಕ್ಸ್ಟ್ ನಮ್ಮಲ್ಲಿ ಗ್ರಿಲ್ ಪ್ಯಾನ್ ಇದೆ ಸರ್. ಗ್ರಿಲ್ ಪ್ಯಾನ್ ಬೇಸಿಕ್ಲಿ ನಿಮ್ಗೆ ಇದ್ರಲ್ಲಿ ಗ್ರಿಲ್ಸ್ ಇರ್ತವೆ, ಟ್ರೈಪ್ಲೈ ಲೇಯರ್ ಅಲ್ಲಿ ಇರುತ್ತೆ. ಇದು ಸ್ಯಾಂಡ್ವಿಚ್ ಗಿಂಡ್ವಿಚ್ ಮಾಡಕ್ಕಿರ್ಬೋದು, ಸ್ಯಾಂಡ್ವಿಚ್ ಅಥವಾ ಇವಾಗೆಲ್ಲ ಪನ್ನೀರು ಬಾರ್ಬಿಕ್ಯೂ ಕುಕಿಂಗ್ ಎಲ್ಲ ಮಾಡ್ತಿರಲ್ಲ ಸರ್, ಅದೆಲ್ಲ ಇದ್ರಲ್ಲಿ ಮಾಡ್ಕೊಡ್ತೀರಾ ನೀವು. ಇದು ಫುಲ್ಲಿ ಟ್ರೈಪ್ಲೈ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಇದು ಮತ್ತೆ ಇದ್ರದ್ದು ಇಂಡಕ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ ಸರ್. ಇದೆಲ್ಲ ಗ್ಯಾಸ್ ಇಂಡಕ್ಷನ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಮತ್ತೆ ಡಿಶ್ ವಾಷರ್ ಸೇಫ್ ಇದೆ ಸರ್ ಇದು. ಇದ್ರ ನೆಕ್ಸ್ಟ್ ಬಿಟ್ರೆ ನಮ್ಮ ಹತ್ರ ಸಿಗೋದು ಬರ್ಗ್ನರ್ ಅಲ್ಲಿ ಮೇನ್ ಐಟಮ್ ಇರೋದು ಅದು ಬರ್ಗ್ನರ್ ಹೈಟೆಕ್ ಪ್ರಾಡಕ್ಟ್ಸ್. ಹೈಟೆಕ್ ಬೇಸಿಕ್ಲಿ ಏನಿರುತ್ತೆ ಅಂದ್ರೆ ಇದು ಸರ್ 3 ಲೇಯರ್ ಟ್ರೈಪ್ಲೈ ಸಮೇತ. ಇದ್ರಲ್ಲಿ ನೀವು ಒಂದು ಒಳಗಡೆ ಬ್ಲಾಕ್ ಲೇಯರ್ ನೋಡಬಹುದು.
ಹೌದು. ಇದು ಸೆರಾಮಿಕ್ ಲೇಯರ್ ಇದೆ ಸರ್. ಇದರಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಇದ್ರಲ್ಲಿ ನೀವು ಲೆಸ್ಸರ್ ಆಯಿಲ್ ಕುಕಿಂಗ್, ಲೆಸ್ಸರ್ ವಾಟರ್ ಕುಕಿಂಗ್ ಮಾಡಬಹುದು. ಓಕೆ, ಈಗ ಅದೇ ನಡೀತಿರೋದು ಆಯಿಲ್ ಫ್ರೀ ಕುಕಿಂಗ್ ಅದೆಲ್ಲ ಎಕ್ಸಾಕ್ಟ್ಲಿ. ಬಿಡುತ್ತಲ್ಲ ಸರ್, ಹೇಗೆ? ಸೊ ಇದ್ರಲ್ಲಿ ಅದು ಆಗಲ್ಲ. ನೀವು ಲೆಸ್ಸರ್ ಆಯಿಲ್ ಒಂಚೂರು ಆಯಿಲ್ ಎಣ್ಣೆ ಹಚ್ಬಿಟ್ಟು ನೀವು ಇದ್ರಲ್ಲಿ ಅಡಿಗೆ ಮಾಡಬಹುದು, ಇದ್ರಲ್ಲಿ ಸುಟ್ಟೋಗಲ್ಲ ಸರ್. ಹೌದಾ? ಎಸ್ ಸರ್. ಸೊ ವೀಕ್ಷಕರೇ, ಇದು ಯಾವ್ದೇ ರೀತಿ ನೀವು ಎಣ್ಣೆ ಇರ್ಲಾರ್ದಂಗೆ ಒಂಚೂರು ಸ್ವಲ್ಪ ಅಷ್ಟೇ ಸರ್, ಸ್ಪ್ರಿಂಕಲ್ ಮಾಡಿ ಒಂಚೂರು ನೀವು ಯೂಸ್ ಮಾಡಬಹುದು, ಯೂಸ್ ಮಾಡ್ಕೋಬಹುದು. ಯಾವತ್ತು ನಿಮ್ಮ ಊಟ ಅಥವಾ ಏನೋ ಒಂದು ಅಡಿಗೆ ಮಾಡ್ತಿದ್ದಾಗ ಬರ್ನ್ ಆಗಲ್ಲ ಸರ್. ಸೂಪರ್ ಸರ್. ಸೊ ಇದ್ರಲ್ಲಿ ನಮ್ಮ ಹತ್ರ ಕಂಪ್ಲೀಟ್ ರೇಂಜ್ ಸಿಗುತ್ತೆ ಸರ್. ರೇಂಜ್ ಇದೆನಾ ಸರ್? ಹಾ ಸರ್, ಫುಲ್ ಕಂಪ್ಲೀಟ್ ವೆರೈಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನೀವು ಈ ಕಡೆ ಬರ್ತೀರಾ ಅಂದ್ರೆ ನಾನು ಇವಾಗ ಅಲ್ಲಿ ಪ್ಲೈನ್ ಅಲ್ಲಿ ನಿಮ್ಗೆ ವೋಕ್ ತೋರಿಸಿದೆ. ಅದೇ ವೋಕ್ ನಮ್ಮ ಹತ್ರ ಹೈಟೆಕ್ ಸೀರೀಸ್ ಅಲ್ಲೂ ಸಿಗುತ್ತೆ. ಇದೇ ಹೈಟೆಕ್ ವೋಕ್ ಅಲ್ಲಿ ನಮ್ಮ ಹತ್ರ 2 ಸೈಜಸ್ ಅವೈಲೇಬಲ್ ಇದೆ. ಅದ್ ಬಿಟ್ರೆ ನೆಕ್ಸ್ಟ್ ನಮ್ಮ ಹತ್ರ ಇದ್ರಲ್ಲೇ ಕಡಾಯಿ ಇದೆ, ವಿಚ್ ಇಸ್ ಕಾಸ್ರ ಅಂತೀವಿ ನಾವು. ಇದನ್ನ ನೀವು ಹ್ಯಾಂಡಲ್ ಇಲ್ದಿರೋದ್ ಕಡೆ ಅನ್ಬೋದು. ಇದನ್ನ ಡಿಶ್ ವಾಷರ್ ಹಾಕಕ್ಕೆ ಅಥವಾ ಫ್ರಿಡ್ಜ್ ಅಲ್ಲಿ ಇಡಕ್ಕೂ ತುಂಬಾ ಜನ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಇದಕ್ಕೆ ಹ್ಯಾಂಡಲ್ ಬರಲ್ಲ. ಇದಾಗಿದ್ಮೇಲೆ ಇದ್ರಲ್ಲೂ ನಮ್ಮ ಹತ್ರ 3 ಸೈಜಸ್ ಅವೈಲೇಬಲ್ ಇದೆ ಸರ್. ಇದರಲ್ಲಿ 3 ಸೈಜಸ್ ಅವೈಲೇಬಲ್ ಇದೆ. ಮತ್ತೆ ಇದ್ರಲ್ಲೇ ನೀವು ರೆಗ್ಯುಲರ್ ಕಡೆ ಬೇಕಾದ್ರೂ ಕಡೆ ನೋಡ್ಬೋದು. ಇದ್ರಲ್ಲಿ ಇದು ಹೈಟೆಕ್ ಅಲ್ಲಿ ರೆಗ್ಯುಲರ್ ಬಾಣ್ಲಿ. ಇದು ರೆಗ್ಯುಲರ್ ನಿಮ್ಗೆ ಕಡಿಮೆ ಎಣ್ಣೆಯಲ್ಲಿ ಕುಕ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಬರ್ನ್ ಆಗಲ್ಲ, ಅದ್ರ ಗ್ಯಾರಂಟಿ ಇರ್ತವೆ. ಮತ್ತೆ ಈ ಬಾಣ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಅಥವಾ ಈ ಹೈಟೆಕ್ ಸೀರೀಸ್ ಸ್ಪೆಷಾಲಿಟಿ ಏನಂದ್ರೆ ಇದ್ರಲ್ಲಿ ಸರ್ ನಿಮ್ಗೆ ರಿವೀಟ್ ಕೊಟ್ಟಿಲ್ಲ ನೋಡಿ. ಹ್ಯಾಂಡಲ್ಸ್ ಹತ್ರ ಜನರಲಿ ರಿವೀಟ್ ಇರುತ್ತೆ, ನೀವು ನೋಡಿರ್ತೀರಾ. ಈ ತರ ಒಂದು ಏನೋ ಸ್ಕ್ರೂ ಹ್ಯಾಂಡಲ್ಸ್ ಬರುತ್ತಲ್ಲ, ನಮ್ಮ ಹತ್ರ ರೆಗ್ಯುಲರ್ ಆರ್ಜೆಂಟ್ ಎಲ್ಲ ರಿವೀಟ್ ಬರುತ್ತೆ. ಅದು ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ನೀವು ಇದನ್ನ ಕಂಪೇರ್ ಮಾಡ್ತೀರಾ ಅಂದ್ರೆ ಇಲ್ಲಿ ನಿಮ್ಗೆ ಆ ರಿವೀಟ್ ಇಲ್ಲ, ಇಲ್ಲಿ ನಿಮ್ಗೆ ಆ ರಿವೀಟ್ ಬರುತ್ತಲ್ಲ. ಸೊ ವೀಕ್ಷಕರು ಇಲ್ಲಿ ನೋಡಬಹುದು, ಇಲ್ಲಿ ನೋಡಿ ಈ ತರ ಒಂದು ಇದು ಕೊಟ್ಟಿದ್ದಾರೆ, ಇಲ್ಲಿ ಸ್ಕ್ರೂ ಟೈಪ್ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಗೆ ರಿವೀಟ್. ಆದ್ರೆ ಇದರಲ್ಲಿ ಆ ತರ ರಿವೀಟ್ಸ್ ಬರಲ್ಲ ಸರ್. ಇದರಲ್ಲಿ ಅದೇ ಕೆಲವು ಪ್ರಶ್ನೆ ಇರುತ್ತೆ, ಏನು ಮುರ್ಕೊಂಡು ಹೋಯ್ತು ಅಂದ್ರೆ ಏನು? ಸೊ ಇದು ಮುರಿಯಲ್ಲ, ಅದಕ್ಕೂ ನಾವು ಗ್ಯಾರಂಟಿ ಕೊಡ್ತೀವಿ. ಇನ್ನೂವರೆಗೂ ನಮ್ಗೆ ಇನ್ನು ಮುರ್ದಿಲ್ಲ. ನೀವು ಯಾವ್ದೋ ಮುರಿದ್ರೆ ತೋರಿಸ್ತೀರಾ ಅಂದ್ರೆ ನೋಡ್ಬೇಕು ನಾವು ಅಷ್ಟೇ. ಸೂಪರ್. ಅಂಡ್ ನೆಕ್ಸ್ಟ್ ಬಾಂಡ್ಲಿಯಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಸಿಗುತ್ತೆ ಸರ್. ಸ್ಮಾಲ್ ಇಂದ ತಗೊಂಡು ಬಿಗ್ ಸೈಜ್ ಅಪ್ ಟು 5.8 ಲೀಟರ್ 32 ಸೆಂಟಿಮೀಟರ್ ವರೆಗೂ ಸಿಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಮ್ಮ ಹತ್ರ ಅದಿರೋದು ಬಿರಿಯಾನಿ ಪಾತ್ರೆ. ಬಿರಿಯಾನಿ ಪಾತ್ರೆ. ಸೊ ಬಿರಿಯಾನಿ ಪಾತ್ರೆಯಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಸಿಗುತ್ತೆ. ಸೊ ಈ ತರ ಬರುತ್ತೆ ನಮ್ಮ ಸ್ಟಾರ್ಟಿಂಗ್ ಬಿರಿಯಾನಿ ಪಾತ್ರೆ. ಅದ್ ಬರುತ್ತೆ ಸರ್ 3 ಲೀಟರ್ ಕೆಪಾಸಿಟಿಯಲ್ಲಿ. ಇದು 3 ಲೀಟರ್ ಕೆಪಾಸಿಟಿಯಲ್ಲಿ ಬರುತ್ತೆ. ಇದ್ರಲ್ಲೇ ನಿಮ್ಗೆ ದೊಡ್ಡ ಬೇಕಾದ್ರೆ ಸೇಮ್ ನಮ್ಮ ಹತ್ರ 5 ಲೀಟರ್ ಅಲ್ಲಿ ಇದೆ, 8 ಲೀಟರ್ ಇದೆ, ಮತ್ತೆ 12 ಲೀಟರ್ಸ್ ಅಲ್ಲೂ ಸಿಗುತ್ತೆ. ಜಂಬೋ ಸೈಜ್ ಅಪ್ ಟು 2 kgs ವರೆಗೂ ನೀವು ಇದ್ರಲ್ಲಿ ಆರಾಮಾಗಿ ಅಡಿಗೆ ಮಾಡ್ಕೋಬಹುದು ಆರಾಮಾಗಿ. ಸೂಪರ್. ಸೊ ನೋಡ್ತಾ ಇರಬಹುದು, ಜಂಬೋ ಸೈಜ್ ಇದೆ. ಬಿರಿಯಾನಿ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅಂಡ್ ಸರ್ ಈಗ ನೆಕ್ಸ್ಟ್ ಯಾವ ತೋರಿಸ್ತೀವಿ? ಸೊ ಇವಾಗ ಬಿರಿಯಾನಿ ಪಾತ್ರೆ ಆಗಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬೇಕಾಗತ್ತೆ ಗ್ರೇವಿ ಪಾತ್ರೆ. ಇದ್ ನೀವು ಬಿರಿಯಾನಿ ಮಾಡಿದ್ಮೇಲೆ ನೀವು ಇದನ್ನ ಯೂಸ್ ಮಾಡಬಹುದು ಆಸ್ ಅ ಗ್ರೇವಿ ಪಾಟ್. ಇದು ನಮ್ಮ ಹತ್ರ ಸಿಗುತ್ತೆ ಗ್ರೇವಿ ಪಾಟ್. ಇದು ಸೇಮ್ ಹೈಟೆಕ್ ಸೀರೀಸ್ ಅಲ್ಲೇ ಸಿಗುತ್ತೆ. ಇದನ್ನ ನೀವು ಯೂಸ್ ಮಾಡಬಹುದಲ್ಲ? ಎಕ್ಸಾಕ್ಟ್ಲಿ ಸರ್. ಇದೆಲ್ಲ ಪಾತ್ರೆ ನೀವು ನೋಡ್ತೀರಾ ಅಂದ್ರೆ ಇದು ಡಿಸೈನ್ ಮಾಡೆಲ್ ಆ ತರಾನೇ ಇರುತ್ತೆ. ಯಾವ್ದೇ ಪಾತ್ರೆನ ನೀವು ಹಂಗೆ ಡೈರೆಕ್ಟ್ ಆಗಿ ಕುಕ್ ಮಾಡಿ ಸರ್ವ್ ಮಾಡಬಹುದು. ಇದನ್ನ ನೀವು ಒಳಗಡೆ ಇಡ್ಬೇಕಂತ ಇಲ್ಲ, ಆಚೆ ಇಡ್ಬೋದು. ತುಂಬಾ ಫ್ಯಾನ್ಸಿಯಾಗಿ ಕಾಣಿಸುತ್ತೆ ಇದು. ಹೌದೌದು. ಓಕೆ, ಸೊ ಈಗ ಮತ್ತೆ ಏನ್ ನೆಕ್ಸ್ಟ್ ಸೊ ನೆಕ್ಸ್ಟ್ ಇವಾಗ ನಮ್ಮ ಹತ್ರ ಹೈಟೆಕ್ ಸೀರೀಸ್ ಅಲ್ಲಿ ನೀವು ಬೆಸ್ಟ್ ಐಟಮ್ ಕೇಳ್ತೀರಾ ಅಂದ್ರೆ ಮೋಸ್ಟ್ ಸೋಲ್ಡ್ ಪ್ರಾಡಕ್ಟ್ ನಮ್ಮ ಹತ್ರ ಇರೋದಂದ್ರೆ ಅದಿರೋದು ಬರ್ಗ್ನರ್ದು ಹೈಟೆಕ್ ದೋಸಾ ತವಾ. ಓಕೆ, ಸೊ ಇವಾಗ ಈ ದೋಸಾ ತವಾ ನೀವು ನೋಡ್ತಿರಲ್ಲ. ಸೊ ಬರ್ಗ್ನರ್ ಬ್ರ್ಯಾಂಡ್ ಬೇಸಿಕ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡೋದು ಮರ್ತ್ಬಿಟ್ಟಿದ್ದೆ. ವಿತ್ ಇನ್ ಇಂಡಿಯಾಗೆ ಬರ್ಗ್ನರ್ ಬ್ರ್ಯಾಂಡ್ ಅಂಬಾಸಿಡರ್ ಇರೋದು ಮಿಶ್ಲಿನ್ ಸ್ಟಾರ್ ಶೆಫ್ ವಿಕಾಸ್ ಖನ್ನಾ ಅವರು. ಓಕೆ, ಇವ್ರನ್ನ ನೋಡಿರ್ತೀರಾ ನೀವು ಟಿವಿಯಲ್ಲಿ, ಮಾಸ್ಟರ್ ಶೆಫ್ ನೋಡಿರ್ತೀರಲ್ಲ, ಅದ್ರಲ್ಲಿ ಮೈನ್ ಜಡ್ಜ್ ಇದಾರೆ. ಅಥವಾ ಇವರು ಅಮೆರಿಕ ಅಲ್ಲಿ ಇಂಡಿಯನ್ ಫುಡ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಹನಿಕೋಮ್ ಲೇಯರ್ ಇರ್ತವೆ. ಇದ್ರ ಬೆನಿಫಿಟ್ ನೀವು ಇದ್ರಲ್ಲಿ ಎಷ್ಟೇ ದೋಸಾ ಬೇಕಾದ್ ಮಾಡಿ 5 years ರಿಪ್ಲೇಸ್ಮೆಂಟ್ ವಾರಂಟಿ ಇದೆ. ಇನ್ ಕೇಸ್ ದೋಸಾ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಂಪ್ನಿ ಹೊಸದ್ ಕೊಡ್ತಾರೆ ನಿಮ್ಗೆ. ಪ್ಲಸ್ ಇದನ್ನ ನೀವು ಮೆಟಲ್ ಸ್ಪೂನ್ ಯೂಸ್ ಮಾಡಬಹುದು ಸರ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇದೇ ತವಾನ ನೀವು ನಾನ್ ಸ್ಟಿಕ್ ಜೊತೆ ಕಂಪೇರ್ ಮಾಡ್ತೀರಾ ಅಂದ್ರೆ, ನಾನ್ ಸ್ಟಿಕ್ ಅಲ್ಲಿ ನೀವು ಮೆಟಲ್ ಯೂಸ್ ಮಾಡ್ಬೇಕಾದಾಗ ನಾನ್ ಸ್ಟಿಕ್ ನಿಮ್ಗೆ ಆ ಲೇಯರ್ ಡ್ಯಾಮೇಜ್ ಆಗುತ್ತೆ, ಕರೆಕ್ಟಾ? ಅದೇ ಮೆಟಲ್ ನ ನೀವು ಇದಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ನೀವೇನು ಡ್ಯಾಮೇಜ್ ಆಗಲ್ಲ, ಅದು ಗ್ಯಾರಂಟಿ ಕೊಡ್ತೀವಿ ನಾವು. ನೋಡಬಹುದು ವೀಕ್ಷಕರೇ, ಒಂದ್ ಸ್ಕ್ರಾಚ್ ಇಲ್ಲ. ಇನ್ನೂ ಸ್ವಲ್ಪ ಮಾಡಿ ಸರ್ ಅಲ್ಲಿ ನೋಡೋಣ ಅಂತ. ಸೊ ಇದು ನೋಡಿ ಸರ್, ಇದು ಒಂದ್ ಸ್ವಲ್ಪ ನೀವು ಮಾಡ್ತೀರಾ ಅಂದ್ರೆ ಅಲ್ಲಿ ಡ್ಯಾಮೇಜ್ ಆಗುತ್ತೆ ನಿಮ್ಗೆ. ಅದೇ ಫೋರ್ಸ್ ಹಾಕಿ ಇದ್ರ ಮೇಲೆ ಮಾಡಿ ಈಗ. ಸರ್ ನೋಡಿ. ಓಕೆ, ಇದು ಬ್ಲಾಕ್ ಅದರದ್ದು ಮತ್ತೆ ತಿಳ್ಕೊಳಕ್ ಹೋಗ್ಬೇಡಿ. ಅಂಡ್ ಸರ್ ಈಗ ಹನಿಕೋಮ್ ಇಂದ ಎಲ್ಲ ತೋರಿಸಿ, ಬಟ್ ಈಗ ಏನು ಹನಿಕೋಮ್ ಏನೋ ತುಂಬಾನೇ ನಾನ್ ಸ್ಟಿಕ್ ಅದು ಇದು ಅಂತ ಹೇಳ್ತಿದ್ದಾರೆ. ಹನಿಕೋಮ್ ಅಲ್ಲಿ ಸರ್ ಸೆರಾಮಿಕ್ ಹನಿಕೋಮ್ ಹೆಲ್ದಿ ಇರ್ತವೆ. ಟೆಫ್ಲಾನ್ ಹನಿಕೋಮ್ ನ ಅವಾಯ್ಡ್ ಮಾಡಿ. ಎಕ್ಸಾಕ್ಟ್ಲಿ ಸರ್. ಟೆಫ್ಲಾನ್ ಕೋಟ್ ಬರುತ್ತಲ್ಲ, ಯಾವ್ದೇ ನಾನ್ ಸ್ಟಿಕ್ ಹೋಗ್ತೀರಾ ಅಂದ್ರೆ PFOI ಸೇಫ್ ನಾನ್ ಸ್ಟಿಕ್ ಇರಬೇಕು, ಅದನ್ನ ಪ್ರಿಫರ್ ಮಾಡಿ ಸರ್ ನೀವು. ನೆಕ್ಸ್ಟ್ ನೀವು ದೋಸೆ ತವಾ ನೋಡಿದಿರಾ. ದೋಸೆ ತವಾ ನಮ್ಮ ಹತ್ರ ಇನ್ನೂ ಸೈಜಸ್ ಸಿಗುತ್ತೆ. ಇದು 28 ಸೆಂಟಿಮೀಟರ್. ನೆಕ್ಸ್ಟ್ ನಮ್ಮ ಹತ್ರ 30 ಸೆಂಟಿಮೀಟರ್ ಇದೆ, ಮತ್ತೆ 32 ಸೆಂಟಿಮೀಟರ್ ಇದೆ. ಓಕೆ, ಸೊ ಇದ್ ಬಿಟ್ರೆ ನಮ್ಮ ಹತ್ರ ನೆಕ್ಸ್ಟ್ ಬರುತ್ತೆ ಚಪಾತಿ ತವಾ ಇದೆ ಸರ್. ಚಪಾತಿ ತವಾ ಇದು ಸೇಮ್ ಟು ಸೇಮ್ ಟ್ರೈಪ್ಲೈ ಅಲ್ಲೇ ಚಪಾತಿ ತವಾ ಸಿಗತ್ತೆ ನಿಮ್ಗೆ. ಟ್ರೈಪ್ಲೈ ಸರ್. ಇದು ಮೇಲೆ ಏನ್ ಸರ್ ಇದು
ಕೋಟಿಂಗ್ ಅದು ಸೇಮ್ ಟು ಸೇಮ್ ಸರ್. ಇದು ಸೆರಮಿಕ್, ಇದ್ರ ಮೇಲೆ ನೀವು ಇನ್ ಕೇಸ್ ನೋಡ್ತೀರಾ ಅಂತ ಅವ್ರು ಮೆನ್ಷನ್ ಮಾಡವ್ರೆ. ಇದು ಸೆರಮಿಕ್ ನಾನ್ ಸ್ಟಿಕ್ ಕೋಟಿಂಗ್ ಅಂತ. ಓಕೆ, ಇದು ಟೆಫ್ಲಾನ್ ಕೋಟ್ ಇಲ್ಲ, ಇದು ಸೆರಮಿಕ್ ನಾನ್ ಸ್ಟಿಕ್ ಕೋಟ್ ಇದೆ. ಇದ್ರ ಮೇಲೆ ಅವ್ರು ತಿರ್ಗಾ ಮೆನ್ಷನ್ ಮಾಡೋರು PFOS ಫ್ರೀ ಇದೆ ಅಂತ. ಇದು ನಿಮ್ಮ ಸೇಫ್ ಆಗಿರ್ತವೆ ಅಂತ. ಓಕೆ, ಸೊ ಇದ್ರಲ್ಲೂ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಸಿಗುತ್ತೆ ಸರ್. ಇದು 26 ಸೆಂಟಿಮೀಟರ್ ಇದೆ. ಇದ್ರಲ್ಲಿ ಮತ್ತೆ ದೊಡ್ಡ ಬೇಕಾದ್ರೆ ನಮ್ಮ ಹತ್ರ 28 ಸೆಂಟಿಮೀಟರ್ ಚಪಾತಿ ತವಾ ಸಿಗುತ್ತೆ. ಮತ್ತೆ ಇದು ಇಂಡಕ್ಷನ್ ಸ್ಟೋವ್ಸ್ಗೂ ವರ್ಕ್ ಆಗತ್ತೆ. ಜನರಲಿ ಚಪಾತಿ ತವಾ ವರ್ಕ್ ಆಗಲ್ಲ, ಬಟ್ ಈ ಚಪಾತಿ ತವಾ ಇಂಡಕ್ಷನ್ ಸ್ಟೋವ್ಸ್ ವರ್ಕ್ ಆಗತ್ತೆ ನಿಮ್ಗೆ. ನೋಡಬಹುದು. ಅಂಡ್ ಹಿಂದೆ ಕೂಡ ಲೋಗೋ ಇರುತ್ತೆ. ಸೊ ಪ್ರಾಪರ್ ಈಗ ಅದೇ ಫೇಕ್ ಪ್ರಾಡಕ್ಟ್ಸ್ ತುಂಬಾ ಬರ್ತಾ ಇರುತ್ತೆ. ಹಾ ಸರ್, ಮಾರ್ಕೆಟ್ ಅಲ್ಲಿ ತುಂಬಾ ಬರ್ತವೆ ನಿಮ್ಗೆ. ಬಟ್ ಬರ್ಗ್ನರ್ ಪ್ರಾಡಕ್ಟ್ಸ್ ಮೇಲೆ ಈ ಕಂಪ್ಲೀಟ್ಲಿ ಪ್ರಾಡಕ್ಟ್ ಅಲ್ಲಿ ಡೀಟೇಲಿಂಗ್ ಮೆನ್ಷನ್ ಮಾಡಿರ್ತಾರೆ. ಹೌದು ಸರ್. ನಿಮ್ದೇ ಇದಿರುತ್ತಲ್ಲ, ಲೈಕ್ ಏನು ಔಟ್ಲೆಟ್ಸ್ ಇದೆ. ಹಾ ಹೌದು ಸರ್, ನೀವ್ ಎಲ್ ಬೇಕಾದ್ರೂ ಕ್ರಾಸ್ ಚೆಕ್ ಮಾಡ್ಬೋದು ಪ್ರಾಡಕ್ಟ್ ನ. ನಾವೇ ಹೇಳ್ತೀವಿ ಆನ್ಲೈನ್ ಕ್ರಾಸ್ ಚೆಕ್ ಮಾಡಿ ನಮ್ಮ ಹತ್ರ ನೀವು ತಗೊಳ್ಳಿ, ಬೆಟರ್ ಪ್ರೈಸಸ್ ಅಲ್ಲಿ ತಗೊಳ್ಳಿ ನೀವಂತ. ಸೊ ಇದಾಗಿದ್ಮೇಲೆ ಸರ್ ನಾವ್ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀವಿ ದೋಸೆ ತವಾಲೆ. ನಮ್ಮ ಹತ್ರ ಇನ್ನೊಂದು ಹೊಸ ವೆರೈಟಿ ತವಾ ಇದೆ, ಅದು ಸ್ಕ್ವೇರ್ ತವಾ ಅಂತ. ಸ್ಕ್ವೇರ್ ತವಾ, ಎಕ್ಸಾಕ್ಟ್ಲಿ ಸರ್, ಸೇಮ್ ತವಾ ಇರ್ತವೆ ಬಟ್ ಸ್ಕ್ವೇರ್ ಡಿಸೈನ್ ಅಲ್ಲಿ ಇರ್ತವೆ ನಿಮ್ಗೆ. ಇದು ಹಾಕಿದ್ಮೇಲೆ ಸರ್ ನಮ್ಮ ಹತ್ರ ನೆಕ್ಸ್ಟ್ ಇರೋದು ನೋಡ್ಬೋದು ನೀವು, ಫ್ರೈಯಿಂಗ್ ಪ್ಯಾನ್ ಸಿಗುತ್ತೆ. ಫ್ರೈಯಿಂಗ್ ಪ್ಯಾನ್ ಅಲ್ಲಿ ನಮ್ಮ ಹತ್ರ ಟೈನಿ ಸೈಜಸ್ ಇಂದ ಸಿಗುತ್ತೆ. ಇದ್ರಲ್ಲಿ ರೆಗ್ಯುಲರ್ ಕುಕ್ ಮಾಡ್ಬೇಕು ಅಥವಾ ಒಗ್ಗರಣೆ ಹಾಕ್ಬೇಕಾದ್ರೆ ಇದು ಜಾಸ್ತಿ ಕನ್ವೀನಿಯಂಟ್ ಆಗಿರುತ್ತೆ. ಇದ್ರಲ್ಲೂ ನಮ್ಮ ಹತ್ರ ಇದು 18 ಸೆಂಟಿಮೀಟರ್ ಇದೆ. ಮತ್ತೆ ದೊಡ್ಡಬೇಕಾದ್ರೆ 20, 22, 24 ಸೈಜಸ್ ಸಿಗುತ್ತೆ. ಇದಾಗಿದ್ಮೇಲೆ ಸರ್ ನಮ್ಮ ಹತ್ರ ಮಿನಿ ವೋಕ್ ಅಂತ ಒಂದು ಐಟಮ್ ಇದೆ. ಮಿನಿ ವೋಕ್ ಸ್ಮಾಲ್ ಬಾಂಡ್ಲಿ ತರ ಬಾಂಡ್ಲಿ ಇದೆ ನಿಮ್ಮ ಹತ್ರ, ಬಟ್ ಸಿಂಗಲ್ ಹ್ಯಾಂಡಲ್ ಬಾಂಡ್ಲಿ ಇರ್ತವೆ. ಈಸಿ ಟು ಕುಕ್ ಇರುತ್ತೆ ನಿಮ್ಗೆ ಇದು. ಇದಾಗಿದ್ಮೇಲೆ ಸರ್ ನೆಕ್ಸ್ಟ್ ಯಾವ್ದೇ ಮನೇಲಿ ನೀವು ಏನೇ ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಇರಲ್ಲ ಅಂದ್ರೆ ನಿಮ್ಮ ಮನೇಲಿ ತಡ್ಕಾ ಪ್ಯಾನ್ ಅಲ್ಯೂಮಿನಿಯಂ ಅಥವಾ ಬ್ಲಾಕ್ ಮೆಟಲ್ ಅಲ್ಲೇ ಇರ್ತವೆ. ಹೌದು ಸರ್, ನಮ್ಮ ಮನೇಲಿ ಬ್ಲಾಕ್ ಮೆಟಲ್ ಇರೋದು. ಸೊ ನಮ್ಮ ಹತ್ರ ಟ್ರೈಪ್ಲೇ ಅಲ್ಲಿ ತಡ್ಕಾ ಪ್ಯಾನ್ಸ್ ಇದೆ. 100% ಟ್ರೈಪ್ಲೇ ಇದೆ. ಮತ್ತೆ ಇದು ಇಂಡಕ್ಷನ್ಸ್ ವರ್ಕ್ ಆಗ್ಬಿಡುತ್ತೆ, ಡಿಶ್ ವಾಷರ್ ಸೇಫ್ ಇದೆ, ಮತ್ತೆ ಬರ್ನ್ ಆಗಲ್ಲ ಸರ್. ಸೂಪರ್. ಫಸ್ಟ್ ಟೈಮ್ ನಾನು ಟ್ರೈಪೈಲ್ ಅಲ್ಲಿ ತಡ್ಕಾ ಪ್ಯಾನ್ ನೋಡ್ತಾ ಇರೋದು. ಎಸ್ ಸರ್, ಸೂಪರ್ ಆಗಿದೆ ಸರ್, ಸೂಪರ್. ಇದರಲ್ಲಿ ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಎಸ್ ಸರ್, ಟ್ರೈಪ್ಲೇ ತಡ್ಕಾ ಪ್ಯಾನ್ ಅಲ್ಲಿ 2 ಸೈಜ್ ಬರುತ್ತೆ. 2 ಸೈಜ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಅಂಡ್ ಇನ್ನೊಂದು ಏನಂತಂದ್ರೆ, ಈಗ ಪ್ರಶ್ನೆ ಇರುತ್ತೆ, ಸಪೋಸ್ ಕೆಲವು ಜನ ಪ್ರಶ್ನೆ ಇರುತ್ತೆ, ನಮ್ಗೀಗ 4-5 ಕುಕ್ಕರ್ ಬೇಕು ಅದಿದಂತಂದ್ರೆ ಟೈಮ್ ತಗೊಂಡ್ಬಿಡ್ತಾರೆ ಕೆಲವು ಜನ. ಇಲ್ಲ ಸರ್, ಸ್ಟಾಕ್ ಅಲ್ಲಿ ಇಲ್ಲ ಅದಿದಂತ. ಸೊ ಸರ್, ನಾವು ನಾಟ್ ಜಸ್ಟ್ ನಾರ್ಮಲ್ ರಿಟೇಲರ್ ಅಂತ, ನಾವು ಬೆಂಗಳೂರಲ್ಲೂ ಬರ್ಗ್ನರ್ ಹೋಲ್ಸೇಲರ್ಸ್ ನಾವು ಇದೀವಿ. ನಿಮ್ಗೆ ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ನಮ್ಗೆ ಹೇಳ್ಬೋದು ನೀವು ಬರ್ಗ್ನರ್ ಬಗ್ಗೆ. ವಿತಿನ್ 2 days ಅಲ್ಲಿ ನಾವು ನಿಮಗೆ ಪ್ರಾಡಕ್ಟ್ ಅರೇಂಜ್ ಮಾಡಿ ಕೊಟ್ಬಿಡ್ತೀವಿ. ಸೂಪರ್. ಸೊ ನಮ್ದು ಎಕ್ಸ್ಕ್ಲೂಸಿವ್ ಗ್ಯಾಲರಿ ಇರೋದ್ರಿಂದ ನಮ್ಮ ಹತ್ರ ಕಂಪ್ಲೀಟ್ ರೇಂಜ್ ಅಲ್ಲಿ ಕ್ವಾಂಟಿಟಿ ಸಿಗುತ್ತೆ ನಿಮ್ಗೆ. ಅಂಡ್ ನಿಮ್ ಸ್ಟೋರ್ ರೂಮ್ ಕೂಡ ನೋಡಿದೆ ನಾನು, ಬರ್ನರ್ ಫುಲ್ ಕಂಪ್ಲೀಟ್ ಆಗಿ ಫೀಲ್ಡ್ ಆಗಿದೆ. ಖಂಡಿತ ಸರ್, ನೆಕ್ಸ್ಟ್ ವಿಡಿಯೋ ನಾವು ನಿಮ್ಗೆ ಅದ್ರ ಬಗ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಮ್ಮ ಹೊಸ ಸ್ಟೋರ್ ಇನಾಗ್ರೇಷನ್ ಇದೆ, ನಾವು ಅಲ್ಲೂ ಮಾತಾಡೋಣ ಅದ್ರ ಬಗ್ಗೆ. ಓಕೆ, ಡನ್ ಡನ್. ಸೊ ನೆಕ್ಸ್ಟ್ ಯಾವ ತೋರಿಸ್ತಿದ್ದೀರಾ ಸರ್? ಸೊ ಇವಾಗ ಸರ್ ನಿಮ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಕುಕ್ಕರ್ಸ್ ತೋರಿಸಿದ್ದೆ. ಇವಾಗ ಬರ್ಗ್ನರ್ ಅಲ್ಲಿ ಕುಕ್ಕರ್ಸ್ ಅಲ್ಲಿ ಎಷ್ಟು ವೆರೈಟಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ಬರ್ಗ್ನರ್ ಅಲ್ಲಿ ರೆಗ್ಯುಲರ್ ಈ ತರ ಕುಕ್ಕರ್ ಬರುತ್ತೆ. ಇದು ಬರ್ಗ್ನರ್ ಅಲ್ಲಿ ಟ್ರೈಮ್ಯಾಕ್ಸ್ ಸೀರೀಸ್ ಅಂತ ಇರ್ತವೆ. ಟ್ರೈಮ್ಯಾಕ್ಸ್ ಸೀರೀಸ್, ಇದು ಟ್ರೈಮ್ಯಾಕ್ಸ್ ಸೀರೀಸ್ ಅಂತ ಕುಕ್ಕರ್ ಬರುತ್ತೆ. ಇದು ರೆಗ್ಯುಲರ್ 2 ಲೀಟರ್ ಕುಕ್ಕರ್ ಇದೆ. ಇದ್ರಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಇದೆ. ಸೊ ನಾನ್ ಒಂದ್ ಏನ್ ಖುಷಿ ಪಟ್ಟೆ ಅಂತಂದ್ರೆ, ಎಲ್ಲದರಲ್ಲಿ ಕೂಡ ನೀವು ಮೆನ್ಷನ್ ಮಾಡಿದೀರಾ. ಅದೊಂದು ಹೌದು ಸರ್. ಇದು ಇಂಟರ್ನ್ಯಾಷನಲ್ ಕುಕ್ ವೇರ್ಸ್ ಅಲ್ಲಿ ಜನರಲ್ ಇದೆಲ್ಲ ಮೆನ್ಷನ್ ಮಾಡೇ ಮಾಡ್ತಾರೆ. ಈ ಕುಕ್ಕರ್ ಅಲ್ಲಿ ನಾರ್ಮಲ್ ಕುಕ್ಕರ್ ಗಿಂತ ಏನ್ ಸ್ಪೆಷಲ್ ಇದೆ ಅಂದ್ರೆ, ಸರ್ ಫಸ್ಟ್ ಪಾಯಿಂಟ್ ಟ್ರೈಪ್ಲೈ ಇದೆ. ಸೆಕೆಂಡ್ ಪಾಯಿಂಟ್ ಸರ್ ಇವ್ರದ್ದು ಗ್ಯಾಸ್ಕೆಟ್. ನೀವು ಯಾವ್ದೇ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ನೋಡಿ, ನೀವು ಬ್ಲಾಕ್ ಕಲರ್ ಗ್ಯಾಸ್ಕೆಟ್ಸ್ ನೋಡಿರ್ತೀರಾ, ವಿಚ್ ಇಸ್ ರಬ್ಬರ್ ಗ್ಯಾಸ್ಕೆಟ್. ಇದಕ್ಕೆ ಇವರು ಸಿಲಿಕಾನ್ ಗ್ಯಾಸ್ಕೆಟ್ ಹಾಕ್ತಾರೆ. ಸೊ ಸಿಲಿಕಾನ್ ಗ್ಯಾಸ್ಕೆಟ್ ಜನರಲಿ ರಬ್ಬರ್ ಗ್ಯಾಸ್ಕೆಟ್ ಗಿಂತ 2 times ಬೆಟರ್ ವರ್ಕ್ ಮಾಡುತ್ತೆ. ಎಕ್ಸೆಸ್ ಹೀಟ್ ಆದ್ರೂ ಅದು ರಿಯಾಕ್ಟ್ ಮಾಡಲ್ಲ. ಮತ್ತೆ ಸಿಲಿಕಾನ್ ಗ್ಯಾಸ್ಕೆಟ್ ಬಿಟ್ರೆ ಇದ್ರಲ್ಲಿ ಇನ್ನೊಂದು ಅಡಿಷನಲ್ ಸೇಫ್ಟಿ ಏನ್ ಕೊಟ್ಟರೆ ಸೇಫ್ಟಿ ಹೋಲ್ ಇವ್ರದ್ದು. ಸೇಫ್ಟಿ ಹೋಲ್ ನೀವು ನೋಡಿರ್ತೀರಾ, ಈ ತರ ಸೇಫ್ಟಿ ಹೋಲ್ ಕುಕ್ಕರ್ ಅಲ್ಲಿ ಎಕ್ಸೆಸ್ ಹೀಟ್ ಆದಾಗ ಅಥವಾ ಕುಕ್ಕರ್ ಅಲ್ಲಿ ಪ್ರೆಷರ್ ಆಗಲ್ಲ, ಅವಾಗ ಈ ಪಾರ್ಟ್ ನಿಮ್ಮ ತೂತಾಗ್ಬಿಡುತ್ತೆ. ಇದಾದಾಗ ನೀವು ನಮ್ ತರ ಅಂಗಡಿ ಅಕ್ಕಪಕ್ಕ ಅಂಗಡಿಗೆ ಹೋಗ್ಬಿಟ್ಟು ಅದು ರಿಪ್ಲೇಸ್ ಮಾಡ್ತಿರಲ್ಲ, ಈ ಕಂಪ್ನಿಯವ್ರು ಇದ್ರ ಜೊತೆ ನಿಮ್ಗೆ 2 ಸೇಫ್ಟಿ ಹೋಲ್ ಎಕ್ಸ್ಟ್ರಾ ಫ್ರೀ ಕೊಡ್ತಾರೆ. ಮತ್ತೆ ಇದನ್ನ ನೀವು ಕೈಯಿಂದ ರಿಮೂವ್ ಮಾಡೋದು, ಮನೇಲೆ ರಿಮೂವ್ ಮಾಡ್ಬಿಟ್ಟು ಚೇಂಜ್ ಮಾಡ್ಬೋದು ಸರ್. ಸೊ ಯಾವುದೇ ರೀತಿ ಇದಿಲ್ಲ, ಅದು ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಹೋಗ್ಬೇಕು ಅಂತ ನೆಸೆಸಿಟಿ ಇರಲ್ಲ, ಅಲ್ಲೇ ಆಗ್ಬಿಡುತ್ತೆ. ಇವಾಗ ಈ ಟ್ರೈಮ್ಯಾಕ್ಸ್ ಸೀರೀಸ್ ಅಲ್ಲಿ ನಮ್ಮ ಹತ್ರ ಸರ್ ಪ್ಲೆಂಟಿ ಆಫ್ ಸೈಜಸ್ ಸಿಗುತ್ತೆ. ವಿಚ್ ಸ್ಟಾರ್ಟ್ ಫ್ರಮ್ 1 ಲೀಟರ್ ಬರುತ್ತೆ. ಇದು ಸಣ್ಣದ್ ಕುಕ್ಕರ್ ನಿಮ್ಗೆ ಮಗು ಅಂತ ಅಡಿಗೆ ಮಾಡಕ್ ತಗೊಂತಾರೆ ಜನ. ಬೇಬಿ ಫುಡ್ ಮಾಡ್ಬೇಕಂತ ಅವರು ಸ್ಮಾಲ್ ಸೈಜ್ ಪ್ರಿಫರ್ ಮಾಡ್ತಾರೆ. ಇದು 1 ಲೀಟರ್ ಕುಕ್ಕರ್ ಬರುತ್ತೆ ಸರ್ ನಿಮ್ಗೆ. ಅಂಡ್ ಇವನ್ ಲೈಕ್ ಕಪಲ್ಸ್ ಇರ್ತಾರೆ, ಇಬ್ಬರ ಮಂದಿ ಇರ್ತಾರೆ. ಎಕ್ಸಾಕ್ಟ್ಲಿ, ಅವಾಗೂ ಆಗತ್ತೆ. ಇದ್ರಲ್ಲಿ ಸರ್ ನಮ್ಮ ಹತ್ರ 1 ಲೀಟರ್ ಸಿಗುತ್ತೆ. ನೆಕ್ಸ್ಟ್ 1.5 ಬರುತ್ತೆ, ದೆನ್ 2 ಇದೆ, ದೆನ್ 3 ಲೀಟರ್ ಇದೆ, ಮತ್ತೆ 5 ಲೀಟರ್ ಸಿಗುತ್ತೆ. ಇದೊಂದ್ ಸೀರೀಸ್ ಅಲ್ಲಿ ಸಿಗುತ್ತೆ. ಅದ್ ಬಿಟ್ಟರೆ ನಮ್ಮ ಹತ್ರ ಇನ್ನೊಂದು ಸೀರೀಸ್ ಇರೋದು, ಅದು ಆರ್ಜೆಂಟ್ ಅಂತ ಸೀರೀಸ್ ಬರುತ್ತೆ. ಆರ್ಜೆಂಟ್ ಕ್ಲಾಸಿಕ್ ಅಂತ ಒಂದು ಮಾಡೆಲ್ ಬಂದಿದೆ. ಅದ್ರಲ್ಲಿ ನಮ್ಮ ಹತ್ರ ಸೇಮ್ ಟು ಸೇಮ್ 1 ಲೀಟರ್ ಇದೆ, 1.5 ಇದೆ, 2.5 ಇದೆ, 3.5. ಇದು 3.5 ಪ್ಯಾನ್ ಮಾಡೆಲ್ ಇದೆ ಸರ್ ನಮ್ಮ ಹತ್ರ. ಪ್ಯಾನ್ ಮಾಡೆಲ್ ಬೇಸಿಕ್ಲಿ ನಿಮ್ಗೆ ಅಗಲವಾಗಿರ್ತವೆ. ಮತ್ತೆ ಅಗಲ ಇರೋದ್ರಿಂದ ಇದ್ರಲ್ಲಿ ನಿಮ್ಗೆ ಆಸ್ ಅ ಕುಕ್ಕರ್ ಯೂಸ್ ಮಾಡಲ್ಲ ಅಂದ್ರೂ ಆಸ್ ಅ ಪಾತ್ರೆ ಯೂಸ್ ಮಾಡಬಹುದು ನೀವು. ಇದನ್ನ ಅದು ಯೂಸ್ ಆಗ್ಬಿಡುತ್ತೆ. ಮತ್ತೆ ಪ್ಯಾನ್ ಮಾಡೆಲ್ ಜನರಲಿ ಹೈ ಫ್ಲೇಮ್ ಅಲ್ಲಿ ಯೂಸ್ ಆಗ್ಬಿಡುತ್ತೆ. ಇದನ್ನ ನೀವು ರೆಗ್ಯುಲರ್ ಕುಕ್ಕರ್ ತಗೊಂತೀರ, ನಿಮ್ಗೆ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಡ್ಬೇಕಲ್ಲ, ಅದನ್ನ ಹೈ ಫ್ಲೇಮ್ ಅಲ್ಲಿ ಇಡಬಹುದು.
ಮತ್ತೆ ಬರ್ಗ್ನರ್ ನಾನು ನಿಮ್ಗೆ ತೋರಿಸಲ್ಲ, ಇವ್ರ ಹತ್ರ ಇವಾಗ 6.5 ಲೀಟರ್ಸ್ ಕುಕ್ಕರ್ ಬಂದಿದೆ. 6.5 ಲೀಟರ್ಸ್. ಮತ್ತೆ ಈ ವೀಕೆಂಡ್ ವರ್ಗು ನಮ್ಮ ಹತ್ರ ಇದರಲ್ಲಿ ಜಂಬೋ ಸೈಜ್ 8 ಲೀಟರ್ದು ಸಿಗ್ತಾ ಇದೆ. 8 ಲೀಟರ್ಸ್ 8 ಲೀಟರ್ದು ಟ್ರೈಪ್ಲೈ ಕುಕ್ಕರ್ ಬರ್ತಾ ಇದೆ ಸರ್ ಇದರಲ್ಲಿ. ಅದ್ ಬಿಟ್ರೆ ಕುಕ್ಕರ್ ನಮ್ಮ ಹತ್ರ ಮತ್ತೆ ಒಂದ್ ವೆರೈಟಿ ಇದೆ, ಅದು ಬರುತ್ತೆ ನಾವು ಹಂಡಿ ಕುಕ್ಕರ್ ಹೇಳ್ಬೋದು ನೀವು. ಈ ಹಂಡಿ ಕುಕ್ಕರ್ ಏನ್ ಸ್ಪೆಷಾಲಿಟಿ ಅಂದ್ರೆ ಸೇಮ್ ಟು ಸೇಮ್ ನಿಮಗೆ ಹಂಡಿ ಕುಕ್ಕರ್ ಟೈಪ್ ಯೂಸ್ ಮಾಡಬಹುದು. ಮತ್ತೆ ಇದ್ರ ಜೊತೆ ಒಂದು ಗ್ಲಾಸ್ ಲೀಡ್ ಕೊಡ್ತೀವಿ ಸರ್. ಗ್ಲಾಸ್ ಅಂದ್ರೆ ಸರ್ವಿಂಗ್ ಪ್ಯಾನ್ ಆಗ್ಬಿಡುತ್ತೆ. ಸರ್ವಿಂಗ್ ಪ್ಯಾನ್ ಹೇಳ್ಬೋದು, ಅಥವಾ ಹಂಡಿ ಬಿರಿಯಾನಿ ಟೈಪ್ ಮಾಡಬೇಕಾದ್ರೆ ಅದು ಹಂಡಿ ಆಗುತ್ತೆ ನಿಮ್ಗೊಂದು, ಅದೊಂದು ಎಕ್ಸ್ಟ್ರಾ ಬಂದ್ಬಿಡುತ್ತೆ ನಿಮ್ಗೆ. ಓಕೆ. ಅಂಡ್ ನೆಕ್ಸ್ಟ್ ಸೊ ಇವಾಗ ಇದಾಗಿದ್ಮೇಲೆ ಸರ್ ನಮ್ಮ ಹತ್ರ ಕುಕ್ಕರ್ಸ್ ಅಲ್ಲಿ ಬರ್ಗ್ನರ್ ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ ಇರೋದು ಅದ್ ಬರುತ್ತೆ ಬರ್ಗ್ನರ್ ಕ್ಯಾಪ್ರಿ ಕುಕ್ಕರ್ ಅಂತ. ವಾವ್. ಸೊ ಕ್ಯಾಪ್ರಿ ಕುಕ್ಕರ್ ಅಲ್ಲೂ ನಮ್ಮ ಹತ್ರ 2 ಸೈಜಸ್ ಸಿಗುತ್ತೆ ನಿಮ್ಗೆ. ಕ್ಯಾಪ್ರಿ ಕುಕ್ಕರ್ ನಿಮ್ಗೆ ಒಂದು 5 ಲೀಟರ್ ಸಿಗುತ್ತೆ, ಮತ್ತೆ 3 ಲೀಟರ್ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಈ ತರ ಒಂದು ಯೂನಿಕ್ ಕುಕ್ಕರ್ಸ್. ಇವಾಗ ಈ ಕುಕ್ಕರ್ ಏನ್ ಸ್ಪೆಷಾಲಿಟಿ ಇದೆ ಅಂದ್ರೆ ನೀವು ಆಪರೇಟಿಂಗ್ ಅಲ್ಲಿ ನೋಡ್ಬೋದು ಸರ್ ಇದನ್ನ. ಫಸ್ಟ್ ಪಾಯಿಂಟ್, ಈ ಕುಕ್ಕರ್ಸ್ ಓಪನ್ ಮಾಡ್ಬೇಕಿದ್ರೆ ನೀವು ಬರೀ ಟ್ವಿಸ್ಟ್ ಮಾಡಿ ಈ ಕುಕ್ಕರ್ಸ್ ನೀವು ಓಪನ್ ಮಾಡಬಹುದು. ಇದು ಹಾಗಿದ್ಮೇಲೆ ಸರ್ ತಿರ್ಗಾ ಲಾಕ್ ಮಾಡ್ಬೇಕಿದ್ರೆ ಸೇಮ್ ಟು ಸೇಮ್ ಇರುತ್ತೆ, ಈಸಿ ಲಾಕ್ ಆಫರ್ ಆಗ್ಬಿಡುತ್ತೆ ಇದನ್ನು. ಓಕೆ. ಮೇಂಟೈನ್ ಅಂದ್ರೆ ಜಾಸ್ತಿ ಕಷ್ಟ ಪಡೋಂಗಿಲ್ಲ. ಎಕ್ಸಾಕ್ಟ್ಲಿ ಸರ್. ಮತ್ತೆ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಏನಿದೆ ಅಂದ್ರೆ ಇದರಲ್ಲಿ ಸರ್ 2 ಕುಕಿಂಗ್ ಆಪ್ಷನ್ಸ್ ಇದೆ. ಇದ್ರಲ್ಲಿ ನಿಮ್ಮ ವಿಸಿಲ್ ಬರೋದಲ್ಲ, ಇದ್ರಲ್ಲಿ ನೀವು ನೋಡಬಹುದು ಹೆಚ್ಚು ಮತ್ತೆ ಎಲ್ ಅಂತ ತೋರಿಸಿದ್ದಾರೆ. ಓಕೆ. ಹೈ ಕುಕಿಂಗ್ ಮತ್ತೆ ಲೋ ಕುಕಿಂಗ್ ಅಂತ ಇರುತ್ತೆ. ಇದ್ರಲ್ಲಿ ಇನ್ ಕೇಸ್ ನಿಮ್ಗೆ ಪ್ರೆಷರ್ ಜಾಸ್ತಿ ಬೇಗ ಬೇಕಾದ್ರೆ ಇದನ್ನ ರೆಗ್ಯುಲರ್ ಹೆಚ್ಚಿಗೆ ಇಡಬಹುದು. ಇದನ್ನ ನೀವು ಸ್ವಲ್ಪ ಸ್ಲೋ ಆಗಿ ಕುಕ್ ಮಾಡ್ಬೇಕಂದ್ರೆ ತುಂಬಾ ಜನ ಇವಾಗ ಸ್ಲೋ ಕುಕಿಂಗ್ ತುಂಬಾ ಪ್ರಿಫರ್ ಮಾಡ್ತಾರೆ. ಫಾರಿನ್ ಕಂಟ್ರೀಸ್ ಅಲ್ಲಿ ಸ್ಲೋ ಕುಕಿಂಗ್ ತುಂಬಾ ಜಾಸ್ತಿ ನಡೀತಾ ಇದೆ, ಯಾಕಂದ್ರೆ ಅದರಲ್ಲಿ ಊಟದ್ದು ವಿಟಮಿನ್ಸ್ ಎಲ್ಲ ಅದ್ರಲ್ಲೇ ಇರ್ತವೆ ಅಂತ. ಸೊ ನೀವು ಯಾವಾಗ ಈ ವೆಯ್ಟ್ ನ ಲಿಫ್ಟ್ ಮಾಡ್ಬಿಟ್ಟು ಮೇಲೆ ಲಾಕ್ ಮಾಡ್ಬಿಡಿ ಸರ್. ಓಕೆ. ಮಾಡಿ ಇದನ್ನ ಹಿಂಗ್ ಎತ್ಬಿಟ್ಟು ಹಿಂಗ್ ಲಾಕ್ ಮಾಡ್ಬಿಡಿ ಸರ್. ಓಕೆ. ಲೋ ಕುಕಿಂಗ್ ಆಗುತ್ತೆ ಅಷ್ಟೇ. ಇದ್ರಲ್ಲಿ ನಿಮ್ಗೆ ಏನಿಲ್ಲ, ನಾರ್ಮಲ್ ಕುಕಿಂಗ್ ರೆಗ್ಯುಲರ್ ಇರ್ತವೆ, ಬಟ್ ಸ್ಲೋಲಿ ವಿಸಲ್ ಕೂಗುತ್ತೆ ಇದ್ರಲ್ಲಿ ಅಷ್ಟೇ. ಇದ್ರಲ್ಲಿ ಅದೊಂದು ಸ್ಪೆಷಾಲಿಟಿ ಇದೆ ಇದು. ಸೊ ಇದು ಸೇಮ್ ಟು ಸೇಮ್ ಇದನ್ನ ನೀವು ತೆಗೆದ್ಬಿಡ್ತೀರ ಅಂದ್ರೆ ಇದೊಂದು 5 ಲೀಟರ್ ಕುಕ್ಕರ್ ಇದೆ, ಅಥವಾ ನೀವು ಇದನ್ನ 5 ಲೀಟರ್ ಬಿರಿಯಾನಿ ಪಾಟ್ ಆಗಿ ಯೂಸ್ ಮಾಡ್ಬೋದು ಸರ್. 5 ಲೀಟರ್ ಕ್ಯಾಸ್ಟ್ರೋಲ್ ತರ ಕ್ಯಾಸ್ಟ್ರೋಲ್ ಇದೆ, ಬಟ್ ತುಂಬಾ ಯೂನಿಕ್ ಆಗಿದೆ ಇದು. ಎಸ್ ಸರ್. ಈಸಿ ಟು ಅಂದ್ರೆ ಈಸಿ ಟು ಯೂಸ್. ತುಂಬಾ ಈಸಿ ಇದೆ ಸರ್, ತುಂಬಾ ಏನ್ ಇದ್ರಲ್ಲಿ ಕಷ್ಟ ಅಂತ ಇಲ್ಲ. ನೀವು ಇನ್ನೊಂದ್ಸಲಿ ನೋಡ್ಬೋದು ಇದನ್ನ. ಸೇಮ್ ಟು ಸೇಮ್ ಹಾಕಿ ಥ್ರೆಡ್ ಮಾಡಿ ಎತ್ಬಿಡಿ ಅಷ್ಟೇ. ಓಕೆ. ತುಂಬಾ ಈಸಿ ಇರ್ತವೆ. ಅಂಡ್ ಸರ್ ಇದರಲ್ಲಿ ಏನ್ ಸರ್ ವಾರಂಟಿ ಎಲ್ಲ ಹೇಗೆ? ಸೊ ಸೇಮ್ ವಾರಂಟಿ ಸರ್, ನಾವು ಎಲ್ಲ ಬರ್ಗ್ನರ್ ಪ್ರಾಡಕ್ಟ್ಸ್ ವಾರಂಟಿ ಸೇಮ್ ಇರ್ತವೆ. 5 years ವಾರಂಟಿ ಇರ್ತವೆ. ವಿತಿನ್ 5 years ನಲ್ಲಿ ಏನೇ ಕಂಪ್ಲೇಂಟ್ ಇದ್ರೆ ಕಂಪನಿ ಅವನಿಗೆ ಕಂಪ್ಲೇಂಟ್ ರೇಸ್ ಮಾಡ್ತೀನಿ, 48 hours ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಓಕೆ ಡನ್. ಬಟ್ ಸರ್ ಇವಾಗ ಗ್ಯಾಸ್ಕೆಟ್ ಇರ್ಲಿ, ಸೇಫ್ಟಿ ವಾಲ್ ಇರ್ಲಿ, ಅದೇನಾದ್ರೂ ಹೋದ್ರೆ ಅದಕ್ಕೆ ಚಾರ್ಜಸ್ ಇರ್ತವೆ. ಸ್ಪೇರ್ ಪಾರ್ಟ್ಸ್ ಗೆ ಏನ್ ಹೋಗುತ್ತೆ ಅದಕ್ಕೆ ನಿಮ್ ಕಡೆ ಬಂದ್ರೆ ಹೌದು ಎಲ್ಲ ಕಡೆ ಸಿಗುತ್ತೆ ಸರ್ ನಿಮ್ಗೆ. ಇದು ಸ್ಪೇರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಓಕೆ ಡನ್ ಡನ್ ಡನ್. ಈಗ ಮತ್ತೆ ನೆಕ್ಸ್ಟ್ ಏನ್ ತೋರಿಸ್ತೀವಿ? ಸೊ ಸರ್ ಇವಾಗ ಕುಕ್ಕರ್ ನಮ್ದು ಆಗಿದೆ. ಇವಾಗ ನಾವು ಬರೋಣ ಸ್ವಲ್ಪ ಟ್ರೆಡಿಷನಲ್ ಕುಕಿಂಗ್ ಕಡೆ. ಸೊ ಟ್ರೆಡಿಷನಲ್ ಕುಕಿಂಗ್ ಅಲ್ಲಿ ನಮ್ಮ ಹತ್ರ ಮೋಸ್ಟ್ ಯೂಸ್ಫುಲ್ ಓಡೋದು ರೈಸ್ ಹಂಡಿ. ನೀವು ನೋಡಿರ್ತೀರಾ, ಇದು ಟ್ರೈಪ್ಲೈ ಅಲ್ಲಿ, ಇದು ಸ್ಪೆಷಲಿ ಬರ್ಗ್ನರ್ ಅಲ್ಲಿ ಎಸೆನ್ಷಿಯಲ್ ಸೀರೀಸ್ ಲಾಂಚ್ ಮಾಡಿದ್ರು. ಇದು ನಿಮ್ಗೆ ಟ್ರೆಡಿಷನಲ್ ಕುಕಿಂಗ್ ಅಂತ ಓಡುತ್ತೆ. ಇದ್ರಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಸಿಗುತ್ತೆ ನಿಮ್ಗೆ. ಸೊ ನಮ್ಮ ಹತ್ರ ಸ್ಟಾರ್ಟ್ ಸಿಗುತ್ತೆ 2 ಲೀಟರ್ಸ್ ಇಂದ. 2 ಲೀಟರ್ ನಾನು ಚೂರು ದೊಡ್ಡ ಬರ್ತೀರಾ ಅಂದ್ರೆ ನಮ್ಮ ಹತ್ರ 3 ಲೀಟರ್ ಇದೆ, 4 ಲೀಟರ್ ಇದೆ, 6.5 ಲೀಟರ್ ಸಿಗುತ್ತೆ ರೈಸ್ ಹಂಡಿಯಲ್ಲೇ. ಅದ್ರಲ್ಲೂ ನಮ್ಮ ಹತ್ರ ಇನ್ನೊಂದು ಹೊಸ ಮಾಡೆಲ್ ಬಂದಿದೆ, ರೈಸ್ ಹಂಡಿ ಈ ತರ ವಿತ್ ಕಾಂಬೋ ಪ್ಯಾಕ್ ಬರುತ್ತೆ ಸರ್ ಇದ್ರಲ್ಲಿ ನಮ್ಮ ಹತ್ರ. ನನಗೊಂದು ಪ್ರಶ್ನೆ ಇದೆ, ಇದು ಕಲರ್ ಹೋಗೋದು ಆತರ ಏನಾದ್ರು? ಹಾ ಸರ್, ಇದ್ರ ಕಲರ್ ಹೋಗಲ್ಲ, ಅದ್ರ ನಾವು ಗ್ಯಾರಂಟಿ ಕೊಡ್ತೀವಿ. ಕಲರ್ ಹೋದ್ರು ರಿಪ್ಲೇಸ್ಮೆಂಟ್ ಸಿಗುತ್ತೆ ನಿಮ್ಗೆ. ಓಕೆ ಡನ್. ಸೊ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್? ಹಾ ಹೌದು ಸರ್, ಇದ್ರಲ್ಲಿ ಮಲ್ಟಿಪಲ್ ಸೈಜಸ್ ಸಿಗುತ್ತೆ. ಇವಾಗ ವಿತ್ ಹ್ಯಾಂಡಲ್ ನೋಡಿದ್ರಲ್ಲ, ಇದ್ರಲ್ಲೇ ನಮ್ಮ ಹತ್ರ ವಿತೌಟ್ ಹ್ಯಾಂಡಲ್ ಸಿಗುತ್ತೆ ಸರ್. ರೈಸ್ ಹಂಡಿಯಲ್ಲಿ ವಿತೌಟ್ ಹ್ಯಾಂಡಲ್ ಸಿಗುತ್ತೆ. ಇದನ್ನ ನೀವು ರೈಸ್ ಹಂಡಿಯಾಗಿ ಯೂಸ್ ಮಾಡಿ, ಅಥವಾ ಇವಾಗ ಹೊಸ ಮನೆಗಂತ ಹಾಲು ಉಕ್ಸಕ್ ಪಾತ್ರೆ ಯೂಸ್ ಮಾಡ್ತಾರಲ್ಲ, ಇದು ತುಂಬಾ ಪ್ರಿಫರ್ ಮಾಡ್ತಾರೆ ಜನ. ಇದ್ರಲ್ಲಿ ಹೌದು, ಇದ್ರಲ್ಲೂ 4 ಸೈಜಸ್ ಸಿಗುತ್ತೆ ಸರ್. ಇದರಲ್ಲಿ ಸ್ಮಾಲ್ ಇದೆ, ಮೀಡಿಯಂ ಇದೆ, ಇನ್ನು ಇದಕ್ಕಿಂತ ದೊಡ್ಡ ಸೈಜಸ್ ಸಿಗುತ್ತೆ. ಓಕೆ. ಸೊ ಎಲ್ಲದರಲ್ಲಿ ನೋಡ್ತಾ ಇರಬಹುದು ಟ್ರೈಪ್ಲೈ, ಫುಲ್ಲಿ ಟ್ರೈಪ್ಲೈ ಸರ್. ಇದಕ್ಕೆ ನಮ್ಮ ಸ್ಟೋರ್ ಇರುತ್ತೆ, ಕಂಪ್ಲೀಟ್ ಟ್ರೈಪ್ಲೈ ಸ್ಟೋರ್. ಸೊ ಇದಾಗಿದ್ಮೇಲೆ ಸರ್ ನಮ್ಮ ಹತ್ರ ಬರ್ಗ್ನರ್ ಅಲ್ಲಿ ಒಂದು ಹೊಸ ಸೀರೀಸ್ ಬಂದಿದೆ, ಅದಿರೋದು ಬರ್ಗ್ನರ್ದು ಸಂಸಾರ ಸೀರೀಸ್. ಸಂಸಾರ ಸೀರೀಸ್ ನೋಡಬಹುದು. ಇದು ಕೂಡ ಲೈಕ್ ಸೇಮ್ ಇದನ್ನ ನೀವು ಕನ್ವೀನಿಯಂಟ್ ಆಗಿ ಬಿರಿಯಾನಿಗೆ ಅಂತ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಮತ್ತೆ ಇದ್ರದ್ದು ಲುಕ್ ವೈಸ್ ನೋಡ್ತೀರಾ ಅಂದ್ರೆ ಕುಕ್ ಅಂಡ್ ಸರ್ವ್ ಮಾಡಕ್ ಚೆನ್ನಾಗಿರ್ತವೆ ಸರ್. ಒಂದು ಬಿರಿಯಾನಿ ಮಾಡ್ಬೇಕಾದಾಗ ತೆಳಗೆಲ್ಲ ಸೌದು ಹೋಗ್ಬಿಡುತ್ತೆ. ಹೌದು ಸರ್. ಸೊ 1 ಲೇಯರ್ ರೈಸ್ ಬರ್ನ್ ಆಗತ್ತಂತ ನೀವ್ ಹೇಳ್ತಿರಲ್ಲ, ಅದಕ್ಕೆ ನಾವು ನಿಮ್ಗೆ ಪ್ರಿಫರ್ ಮಾಡ್ತೀವಿ ನಮ್ಮ ಹೈಟೆಕ್ ಸೀರೀಸ್ ತಗೊಳ್ಳಿ, ಅದ್ರ ಆಗಲ್ಲ ಅಂದ್ರಲ್ಲ. ಇದ್ರಲ್ಲಿ ಎಕ್ಸೆಸ್ ಹೀಟ್ ಆಗ್ಬಿಟ್ರೆ 1 ಲೇಯರ್ ಕೆಳಗಡೆ ರೈಸ್ ಬರ್ನ್ ಆಗತ್ತಂತ. ಅದಕ್ಕೆ ನಾವು ನಿಮ್ಗೆ ಹೇಳ್ತೀವಿ, ಇದಕ್ ಬರ್ನ್ ಆಗತ್ತಂದ್ರೆ ನೀವು ಈ ಮಾಡೆಲ್ ಪ್ರಿಫರ್ ಮಾಡಿ ಸರ್. ಓಕೆ. ಇದ್ರಲ್ಲಿ ನಿಮ್ಗೆ ಆ ಬರ್ನ್ ಆಗಲ್ಲ. ಸೊ ಯಾವ್ದೇ ರೀತಿ ತಳ ಹಿಡಿಯಲ್ಲ ಸರ್ ಇದ್ರಲ್ಲಿ, ಯಾಕಂದ್ರೆ ಇದ್ರಲ್ಲಿ ಒಳಗಡೆ ಸೆರಾಮಿಕ್ ಕೋಟ್ ಇದೆ. ಸೆರಾಮಿಕ್ ಕೋಟ್ ಇರೋದೇ ಡ್ರೈ ಕುಕಿಂಗ್ ಗೋಸ್ಕರನೇ. ಅದ್ರಲ್ಲಿ ನಿಮ್ಗೆ ಆತರ ಬರ್ನ್ ಆಗಲ್ಲ, ಸುಡಲ್ಲ ಅಂತ ನೋಡಿ ವೀಕ್ಷಕರೇ. ಇದಾಗಿದ್ಮೇಲೆ ನೆಕ್ಸ್ಟ್ ಸರ್ ನೀವು ನಮ್ಮನ್ನ ಕೇಳ್ತೀರಾ ಅಂದ್ರೆ ಬರ್ಗ್ನರ್ ಅಲ್ಲಿ ಟ್ರೈಪ್ಲೈ ಕುಕ್ ವೇರ್ಸ್ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಇವಾಗ ಬರ್ಗ್ನರ್ ಅಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೂ ಹೆವಿ ಗೇಜ್ ಅಲ್ಲಿ ನಮ್ಮ ಹತ್ರ ಒಂದು ಐಟಮ್ ಇದೆ. ಅದ್ ನಾವು
ಬರ್ಗ್ನರ್ ಹ್ಯಾಮರ್ಡ್ ಕಡಾಯಿ. ಹ್ಯಾಮರ್ಡ್ ಕಡಾಯಿ. ಹ್ಯಾಮರ್ಡ್ ಕಡಾಯಿ ಇರುತ್ತೆ. ಇದು ಟ್ರೈಪ್ಲೈ ಇಲ್ಲ, ಇದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಬರುತ್ತೆ, ಬಟ್ ಹೆವಿ ಗೇಜ್ ಅಲ್ಲಿ ಬರುತ್ತೆ ಸರ್. ಇದು ತುಂಬಾ ವೇಟ್ ಆಗಿರ್ತವೆ. ಇದು ನಿಮ್ಮ ಟ್ರೆಡಿಷನಲ್ ಕುಕಿಂಗ್ ಗೋಸ್ಕರ ಈಸಿ ಇರುತ್ತೆ, ಮತ್ತೆ ಇದ್ರಲ್ಲಿ ಸಾರ್ಟೆ ಮಾಡಕ್ ಈಸಿ ಇರ್ತವೆ ನಿಮ್ಗೆ. ಇದು ಹಾಕಿದ್ಮೇಲೆ ಸರ್ ನಮ್ಮ ಹತ್ರ ಟ್ರೈಪ್ಲೈ ಅಲ್ಲೇ ಇನ್ನೊಂದು ಯೂನಿಕ್ ಐಟಮ್ ಇದೆ, ಅದಿರ ಸರ್ ಬರ್ಗ್ನರ್ ಇಡ್ಲಿ ಕುಕ್ಕರ್. ಇಡ್ಲಿ ಕುಕ್ಕರ್ ಕೂಡ ಇದೆ. ಹಾ ಸರ್, ಟ್ರೈಪ್ಲೈ ನಮ್ಮ ಹತ್ರ ಕಂಪ್ಲೀಟ್ ಇಡ್ಲಿ ಕುಕ್ಕರ್ ಸೆಟ್ ಇದೆ. ಇದ್ರಲ್ಲಿ ಹೇಗಿರುತ್ತಂದ್ರೆ ನೆಕ್ಸ್ಟ್ ಯಾವ ತೋರಿಸ್ತೀವಿ? ಬಿರಿಯಾನಿ ಪಾಟ್ ಆಗಿದ್ಮೇಲೆ ನೀವು ಸ್ವಲ್ಪ ಸ್ಪೆಷಲ್ ಐಟಮ್ ತೋರಿಸ್ತೀವಿ. ಅದಿರೋದು ನಮ್ಮ ಬರ್ಗ್ನರ್ ಟ್ರೈಪ್ಲೈ ಇಡ್ಲಿ ಪಾಟ್ ಸರ್. ಟ್ರೈಪ್ಲೈ ಇಡ್ಲಿ ಪಾಟ್. ಓಕೆ, ಎಸ್ ಸರ್. ಸೊ ಇವಾಗ ಇದು ನಿಮ್ಗೆ ಒಂದು 6 ಲೀಟರ್ ಪಾತ್ರೆ ಇದೆ. ಇದ್ರಲ್ಲಿ ನಿಮ್ಗೆ ಅಟ್ ಅ ಟೈಮ್ ನಿಮ್ಗೆ 7 ಇಡ್ಲಿಸ್ 1 ಪ್ಲೇಟೆಡ್ ಇಡ್ಲಿ ಮಾಡಬಹುದು. ಓಕೆ. ಇದ್ರಲ್ಲಿ ನೀವು ನೋಡಬಹುದು ಇಡ್ಲಿ ಪ್ಲೇಟ್ಸ್ ಅಲ್ಲಿ ಹೋಲ್ಸ್ ಇದೆ ಸರ್. ಅದರಿಂದ ನಿಮ್ಮ ಇಡ್ಲಿ ಫ್ಲಫಿ ಆಗತ್ತೆ, ನರಮಾಗಿರುತ್ತೆ, ಫ್ಲಫಿ ಆಗಿರ್ತವೆ ಅದರಲ್ಲಿ. ಸೊ ನೀವು ಅಟ್ ಅ ಟೈಮ್ ನೀವು 7 + 7 14 ಇಡ್ಲಿಸ್ ಮಾಡಬಹುದು. 14 ಇಡ್ಲಿಸ್ ಮಾಡಬಹುದು. ಬಟ್ ಇದು ಮಲ್ಟಿ ಕುಕ್ಕರ್ ಇದೆ ಸರ್, ನಾಟ್ ಜಸ್ಟ್ ಇಡ್ಲಿ. ಇದ್ರಲ್ಲಿ ನೀವು ಇನ್ನೂ ಮಲ್ಟಿಪಲ್ ಐಟಮ್ಸ್ ಮಾಡಬಹುದು. ಅದ್ರಲ್ಲಿ ಏನೇನ್ ಇರ್ತವಂದ್ರೆ ಇವಾಗ ಸ್ವಲ್ಪ ಟ್ರೆಂಡ್ ನಡೀತಾ ಇದೆ ಸರ್, ಬಟನ್ ಇಡ್ಲಿಸ್. ಹೌದು ಸರ್. ಸೊ ಇದ್ರಲ್ಲಿ ನಿಮ್ಗೆ ಬಟನ್ ಇಡ್ಲಿ ಪ್ಲೇಟು ಸಿಗತ್ತೆ. ಇದಾಗಿದ್ಮೇಲೆ ಸರ್ ತಟ್ಟೆ ಇಡ್ಲಿನೂ ಪ್ಲೇಟ್ ಸಿಗುತ್ತೆ. ಇದ್ರಲ್ಲಿ ನಿಮಗೆ 2 ತಟ್ಟೆ ಇಡ್ಲಿ ಪ್ಲೇಟ್ ಸಿಗ್ತವೆ. ಅದ್ರಲ್ಲಿ ನೀವು ರೆಗ್ಯುಲರ್ ತಟ್ಟೆ ಇಡ್ಲಿ ಮಾಡ್ತೀರಾ, ಮಧ್ಯದಿಂದ ಕಟ್ ಮಾಡ್ತೀರಾ, ಟ್ರಯಾಂಗುಲರ್ ಶೇಪ್ ಇಡ್ಲಿ ಆಗ್ಬಿಡುತ್ತೆ ನಿಮ್ಗೆ. ಅಥವಾ ನೀವು ಖಮನ್ ಡೋಕ್ಲಾನು ಮಾಡ್ಬೋದು ಇದ್ರಲ್ಲಿ. ಗುಜರಾತಿ ಡಿಶ್ ಇರುತ್ತಲ್ಲ ಖಮನ್ ಡೋಕ್ಲಾ, ಅದು ಮಾಡ್ತಾರೆ. ಅದ್ ಹಾಗಿದ್ಮೇಲೆ ಸರ್ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಅಡಿಷನಲ್ ಸಿಗೋದು, ಅದು ಸ್ಟೀಮರ್ ಪ್ಲೇಟ್ ಸರ್. ಸ್ಟೀಮರ್. ಇವಾಗ ತುಂಬಾ ಜನ ಸ್ಟೀಮ್ ಫುಡ್ ತುಂಬಾ ಪ್ರಿಫರ್ ಮಾಡ್ತಾರೆ ಸರ್. ಇವಾಗ ಇಲ್ಲಿ ನಿಮ್ಗೆ 6 ಲೀಟರ್ ಪಾತ್ರೆ ಇದೆ. ಇದನ್ನ ಆಸ್ ಅ ಬಾಂಡ್ಲಿ ಯೂಸ್ ಮಾಡಬಹುದು, ಹೆವಿ ಕುಕಿಂಗ್ ಮಾಡಬಹುದು. ಅಥವಾ ಇವಾಗ ಇದ್ರಲ್ಲಿ ಸ್ಟೀಮರ್ ಹಾಕ್ಬಿಡ್ತೀರಾ ಅಂದ್ರೆ ನೀವು ಕೆಲವು ಆಸ್ ಅ ಸ್ಟೀಮರ್ ಯೂಸ್ ಮಾಡಬಹುದು. ಇಡ್ಲಿಯಲ್ಲೂ ನೀವು ಸರ್ ಇದ್ರಲ್ಲಿ ಅಟ್ ಅ ಟೈಮ್ 3 ಪ್ಲೇಟ್ಸ್ ಹಾಕ್ಬಹುದು. ಸೊ ಫಾರ್ ಎಕ್ಸಾಂಪಲ್ ನೀವು 7 + 7 ಮಾಡ್ತೀರಾ, 14 ಇಡ್ಲಿಸ್ ಇಲ್ಲಿ ಆಗ್ತಾ ಇದೆ. ಮನೇಲಿ ಮಗು ಏನಾದ್ರು ಇದ್ರೆ ಅದ್ರಲ್ಲಿ ಅವ್ರಿಗೋಸ್ಕರ ಒಂದು ಬಟನ್ ಇಡ್ಲಿ ಹಾಕ್ಬಿಡಿ. ಅದ್ ಹಾಕಿದ್ಮೇಲೆ ಇದನ್ನ ಹಂಗೆ ಮುಚ್ಚಿಬಿಡಿ ಇಡ್ಬೋದು ಸರ್ ನೀವು. ಇದೆಲ್ಲ ಅಡಿಷನಲ್ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ ಸರ್, ಇದು ಕಂಪ್ಲೀಟ್ಲಿ ಮಲ್ಟಿ ಕುಕ್ ಪಾಟ್ ಇರುತ್ತೆ. ಇವಾಗ ಬರೀ ಇಡ್ಲಿಗೆ ಅಂತ ಒಂದು ಪಾತ್ರೆ ತೊಗೊಳಕ್ಕಿಂತ ಒಂದೇ ಪಾತ್ರೆಯಲ್ಲಿ ನೀವು 4-5 ಐಟಮ್ ಮಾಡಬಹುದು ಸರ್. ಸೂಪರ್ ಸರ್. ಸರ್ ಮತ್ತೆ ನೆಕ್ಸ್ಟ್ ಏನ್ ತೋರಿಸ್ತಿದ್ದೀರಾ? ಸೊ ಇವಾಗ ಸರ್ ಇದು ಇಡ್ಲಿ ಕುಕ್ಕರ್ ಆಗಿದ್ಮೇಲೆ ನಮ್ಮ ಹತ್ರ ನೆಕ್ಸ್ಟ್ ಇನ್ನೇನ್ ಐಟಮ್ ನಮ್ಮ ಹತ್ರ ಸಿಗತ್ತೆ ಬರ್ಗ್ನರ್ ಅಲ್ಲಿ ಸರ್. ಬರ್ಗ್ನರ್ ಅಲ್ಲಿ ಸಾಸ್ ಪ್ಯಾನ್ ಬಂದಿದೆ, ಮಿನಿ ಸಾಸ್ ಪ್ಯಾನ್ ಅಂತ. ನೋಡಬಹುದು ವೀಕ್ಷಕರೇ ಯಾವ ತರ ಇದೆ ಅಂತ. ಇದು ನಿಮ್ಗೆ ಇನ್ಸ್ಟೆಂಟ್ ಆಗಿ 1 ಕಪ್ 2 ಕಪ್ ಟೀ ಕಾಫಿ ಮಾಡ್ಬೇಕಾದ್ರೆ ತುಂಬಾ ಕನ್ವೀನಿಯಂಟ್ ಆಗಿರ್ತವೆ. ಇನ್ಸ್ಟೆಂಟ್ ಆಗಿ ಮಾಡಿ ಮತ್ತೆ ಇದ್ರ ಸ್ಪೆಷಾಲಿಟಿ ಸರ್, ಡೈರೆಕ್ಟ್ ನೀವು ಲೋಟಕ್ಕೆ ಪೋರ್ ಮಾಡಿ ಒಂಚೂರು ಇದ್ರಲ್ಲಿ ಲೀಕ್ ಆಗಲ್ಲ. ಸೊ ವೀಕ್ಷಕರೇ ನೀವು ನೋಡ್ತಾ ಇರೋದಂತಂದ್ರೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ. ಓಕೆ, ಸೊ ಪೋರ್ ಆಗಕ್ಕೆ ಅಂತ ಇದು. ಇದನ್ನ ನೀವು ಪೋರ್ ಮಾಡ್ಬೇಕಾದ್ರೆ ಒಂಚೂರು ಸೋರಿಯಲ್ಲ ಅದ್ರದ್ದು ಗ್ಯಾರಂಟಿ ಇರ್ತವೆ ಸರ್ ನಿಮ್ಗೆ. ಸೊ ಇದ್ರಲ್ಲಿ ಅದು ಹಾಕಿದ್ಮೇಲೆ ಸರ್ ನಮ್ಮ ಹತ್ರ ಮಿನಿ ಸೈಜ್ ಸೋಪ್ಸ್ ಸಿಗತ್ತೆ. ಚಿಕ್ಕ ಸೈಜ್ ಪಾತ್ರೆಗಳು ಸಿಗತ್ತೆ. ಇದ್ರಲ್ಲಿ ಕುಕ್ ಮಾಡಕ್ ಇರ್ತವೆ, ಅಥವಾ ನೀವು ಮನೇಲಿ ಸ್ಟೋರ್ ಮಾಡಿಡಕ್ ಯೂಸ್ ಮಾಡ್ತೀರಾ ಸರ್. ಇದಾಗಿದ್ಮೇಲೆ ಇವಾಗ ಬರ್ಗ್ನರ್ ಅಲ್ಲಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಸಿಗತ್ತೆ. ಸೊ ಬರ್ಗ್ನರ್ ಅಲ್ಲಿ ನಮ್ಮ ಹತ್ರ ಡ್ಯೂಯಲ್ ಹೇರ್ ಫ್ರೈಯರ್ ಅಂತ ಬರುತ್ತೆ. ಓಕೆ, ಡ್ಯೂಯಲ್ ಹೇರ್ ಫ್ರೈಯರ್ ಏನಿರುತ್ತೆ, ನೀವು ಸಿಂಗಲ್ ಹೇರ್ ಫ್ರೈಯರ್ ಸುಮಾರು ಬ್ರಾಂಡ್ಸ್ ಅಲ್ಲಿ ನೋಡಿರ್ತೀರಾ. ಡ್ಯೂಯಲ್ ಹೇರ್ ಫ್ರೈಯರ್ ಅಲ್ಲಿ ಅಟ್ ಅ ಟೈಮ್ ನೀವು 2 ಐಟಮ್ ಅಡಿಗೆ ಮಾಡಬಹುದು ಸರ್. ಇದ್ರಲ್ಲಿ ನೀವು ಅಟ್ ಅ ಟೈಮ್ 2 ಐಟಮ್ಸ್ ಕುಕಿಂಗ್ ಮಾಡಬಹುದು ಹೇರ್ ಫ್ರೈಯಿಂಗ್ ಅಲ್ಲಿ. ಈ ಒಂದು ಏನಿದೆ ಅಲ್ಲ ಬರ್ನರ್ ಪ್ರಾಡಕ್ಟ್ ಇಂದು ಡ್ಯೂಯಲ್ ಫ್ಯಾನ್, ಐ ಥಿಂಕ್ ಇಂಡಿಯಾದಲ್ಲಿ ಫಸ್ಟ್ ಅದಂತ. ಎಕ್ಸಾಕ್ಟ್ಲಿ ಸರ್, ಹೌದು. ಇಂಡಿಯಾದಲ್ಲಿ ಫಸ್ಟ್ ಹೇರ್ ಫ್ರೈಯರ್ ತಂದಿದ್ದು ಡ್ಯೂಯಲ್ ಹೇರ್ ಫ್ರೈಯರ್ ತಂದಿದ್ದು ಇದೇ ಬ್ರಾಂಡ್ ಸರ್. ಹೌದು ಸರ್, ಇದು ಡ್ಯೂಯಲ್ ಅಲ್ಲಿ ಬರುತ್ತೆ. ಮತ್ತೆ ಕಂಪ್ಲೀಟ್ಲಿ ಟಚ್ ಸ್ಕ್ರೀನ್ ಮಾಡೆಲ್ ಇರುತ್ತೆ. ಇದು ಅಟ್ ಅ ಟೈಮ್ ನೀವು 2 ಐಟಮ್ ಅಲ್ಲಿ ಹಾಕಿ ಕುಕ್ ಮಾಡಬಹುದು. ಸೊ ಅಟ್ ಅ ಟೈಮ್ 2 ಐಟಮ್ ಕುಕ್ ಮಾಡಬಹುದು ನೀವು. ಅಟ್ ಅ ಟೈಮ್ 2 ಐಟಮ್ ಕುಕಿಂಗ್ ಆಗ್ಬಿಡುತ್ತೆ ಇದ್ರಲ್ಲಿ ನಿಮ್ಗೆ. ಇದಾಕಿದ್ಮೇಲೆ ಸರ್ ಬರ್ಗ್ನರ್ ಅಲ್ಲಿ ಇವಾಗ ನ್ಯೂಟ್ರಿ ಪಾಟ್ ಸಿಗತ್ತೆ ನಮ್ಮ ಹತ್ರ. ಬರ್ಗ್ನರ್ ಅಲ್ಲಿ 3 ಲೀಟರ್ಸ್ ನ್ಯೂಟ್ರಿ ಪಾಟ್ ಸಿಗತ್ತೆ. ಓಕೆ, ಇದಾಗಿದ್ಮೇಲೆ ಸರ್ ನಿಮ್ಗೆ ನ್ಯೂಟ್ರಿ ಪಾಟ್ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಅದೇ ರೈಸ್, ಪುಲಾವ್, ಕಿಚಡಿ ಏನ್ ಬೇಕಾದ್ರೂ ಅದ್ರದ್ದು ಎಲ್ಲ ಇದ್ರಲ್ಲಿ ನಿಮ್ಗೆ ಮೋಡ್ಸ್ ಕೊಟ್ಟವ್ರೆ. ಆ ಮೋಡ್ ಹಾಕ್ಬಿಡ್ತೀರಾ ಅಂದ್ರೆ ಅದ್ರ ಪ್ರಕಾರ ಅದು ಅಡಿಗೆ ಮಾಡ್ಬಿಡುತ್ತೆ ನಿಮ್ಗೆ ಸರ್. ಓಕೆ, ಡನ್. ಇದಾಗಿದ್ಮೇಲೆ ಸರ್ ಬರ್ಗ್ನರ್ಸ್ ಅಲ್ಲಿ ನಮ್ಮ ಹತ್ರ ಪ್ರೀಮಿಯಂ ಸ್ಪೂನ್ ಸೆಟ್ಸ್ ಸಿಗತ್ತೆ, ಅಥವಾ ಕಟ್ಲರೀಸ್ ರೇಂಜ್ ಫುಲ್ ಸಿಗತ್ತೆ. ಅದ್ರಲ್ಲಿ ನಿಮ್ಗೆ ಸರ್ ಕಲರ್ ಹೋಗೋದು ಏನಾಗಲ್ಲ, ಯಾವ್ದಕ್ಕೂ ಏನು ಆಗಲ್ಲ, ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ ಸರ್. ಓಕೆ, ಸೊ ಕಲೆಕ್ಷನ್ಸ್ ಅಂದ್ರೆ ತುಂಬಾನೇ ಇದೆ ಇಲ್ಲಿ. ಹಾ ಸರ್. ಅಂಡ್ ಸರ್ ಅಲ್ಲಿ ಕೆಳಗೆ ಏನಿದೆ ಸರ್ ಅದು? ಸೊ ಇದ್ರ ಸರ್ ಇದು ಸರ್ವಿಂಗ್ ವೆಸಲ್ಸ್ ಇರ್ತವೆ ಬರ್ಗ್ನರ್ ಅಲ್ಲಿ, ಕುಕ್ ಅಂಡ್ ಸರ್ವ್ ವೆಸಲ್ಸ್. ಇದು ನೀವು ಹೋಟೆಲ್ಸ್ ಅಲ್ಲಿ ನೋಡಿರ್ತೀರಾ, ನೀವು ಏನ್ ಐಟಮ್ ಆರ್ಡರ್ ಮಾಡಿದಾಗ ನಿಮ್ಗೆ ಸರ್ವ್ ಮಾಡ್ತಾರಲ್ಲ, ಇದು ಅದೇ ಪ್ರಾಡಕ್ಟ್ ಸರ್ ಇದು. ಓಕೆ, ಸೊ ನೆಕ್ಸ್ಟ್ ಮತ್ತೆ ಏನ್ ತೋರಿಸ್ತಿದ್ದೀರಾ ಸರ್? ಸೊ ಅದ್ ಬಿಟ್ರೆ ಸರ್ ಇವಾಗ ನೀವು ಹೋಟೆಲ್ಸ್ ಹೋಗಿದಾಗ ನಿಮ್ಗೆ ಒಂದ್ ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಸರ್ವ್ ಮಾಡ್ತಾರೆ, ನೀವು ನೋಡಿರ್ತೀರಲ್ಲ, ಸಿಸ್ಲರ್ಸ್ ಎಲ್ಲ ಕೊಡ್ತಾರಲ್ಲ. ಇದು ಬೇಸಿಕಲಿ ಕಾಸ್ಟ್ ಐರನ್ ಅಲ್ಲಿ ಬರುತ್ತೆ, ಮತ್ತೆ ವಿತ್ ವುಡನ್ ಟ್ರೇ ಸಮೇತ ಇರ್ತವೆ. ಅದು ಕೂಡ ಕೊಡ್ತೀರಾ? ಹೌದು ಸರ್, ಯಾಕಂದ್ರೆ ಕಾಸ್ಟ್ ಐರನ್ ಜನರಲಿ ಹೀಟ್ ಆಗಿರ್ತವಲ್ಲ. ಇದ್ರಲ್ಲಿ ನಮ್ಮ ಹತ್ರ ಸೈಜಸ್ ಸಿಗುತ್ತೆ. ಇದು ಮಿನಿ ಸೈಜ್ ಕಡಾಯಿ ಹೇಳ್ಬೋದು ನೀವು. ಇದ್ರಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಡಿಸೈನ್ಸ್ ಇದೆ ಸರ್. ಈ ತರ ಬರುತ್ತೆ. ಸೊ ಅದೇ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಡಿಸೈನ್. ಅಂಡ್ ಅದು ಚಿಕ್ಕ ಪಾಟ್ ತೋರಿಸುತ್ತೆ. ಇದರಲ್ಲಿ ಏನೋ ಒಂದು ಇವಾಗ ಫ್ಯಾನ್ಸಿ ಕುಕಿಂಗ್ ಹೋಗ್ತಿರಲ್ಲ, ಅಥವಾ ಪ್ರೆಸೆಂಟೇಷನ್ ಫ್ಯಾನ್ಸಿ ಯಾವುದೇ ಹೋಟೆಲ್ ಹೋದಾಗ ಅಡಿಗೆಗಿಂತ ಅದು ಪ್ರೆಸೆಂಟೇಷನ್ ಮೇಲೆನೆ ಪೂರ್ತಿ ಇರೋದು, ಅದು ಇದ್ರಲ್ಲಿ ಆಗ್ಬಿಡುತ್ತೆ ನಿಮ್ಗೆ. ಸೂಪರ್.
ಈಗ ಸರ್ ಇದೆಲ್ಲ ಆಯ್ತು, ನೆಕ್ಸ್ಟ್ ಸೊ ನೆಕ್ಸ್ಟ್ ನಮ್ಮ ಹತ್ರ ಬರ್ಗ್ನರ್ ಅಲ್ಲಿ ಮತ್ತೇನ್ ಐಟಮ್ ಸಿಗುತ್ತೆ ಅಂದ್ರೆ ಸರ್, ನಮ್ಮ ಹತ್ರ ಬರ್ಗ್ನರ್ ಅಲ್ಲಿ ಸ್ಟೋರೇಜ್ ಕಂಟೈನರ್ ಸಿಗುತ್ತೆ ಕಂಪ್ಲೀಟ್ ಗ್ಲಾಸ್ ವೇರ್ ಅಲ್ಲಿ. ವಿ ಹ್ಯಾವ್ ಆಲ್ ದ ಸೈಜಸ್ ಫ್ರಮ್ 120 ml ಇಂದ ತಗೊಂಡು ಅಪ್ ಟು 2600 ml ವರೆಗೂ ನಮ್ಮ ಹತ್ರ ಗ್ಲಾಸ್ ವೇರ್ ಸಿಗುತ್ತೆ. ಎಲ್ಲ ಬೋರೋಸಿಲಿಕ್ ಗ್ಲಾಸ್ ಬರುತ್ತೆ ಸರ್. ಓಕೆ, ಬೋರೋಸಿಲಿಕ್ ಗ್ಲಾಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಡಿ. ಸೊ ಬೋರೋಸಿಲಿಕ್ ಗ್ಲಾಸ್ ಜನರಲಿ ನಾರ್ಮಲ್ ಗ್ಲಾಸ್ ನೀವ್ ಏನ್ ಯೂಸ್ ಮಾಡಿರ್ತೀರಾ ಸೋಡಾ ಗ್ಲಾಸಸ್ ಅದೆಲ್ಲ ತುಂಬಾ ಹೆವಿ weight ಬರ್ತವೆ. ಬೋರೋಸಿಲಿಕ್ ಗ್ಲಾಸ್ ಈಸಿ ಟು ಹ್ಯಾಂಡಲ್ ಇರುತ್ತೆ, ಲೈಟ್ weight ಇರ್ತವೆ ಅಂಡ್ ಯೂಶಲಿ ಬ್ರೇಕ್ ಆಗಲ್ಲ ಸರ್, ಈಸಿಲಿ ಬ್ರೇಕ್ ಆಗಲ್ಲ ಆದಷ್ಟು. ಬಟ್ ಎತ್ತಾಗ್ತೀರಾ ಅಂದ್ರೆ ಒಳ್ಳೆ ಬ್ರ್ಯಾಂಡ್ ಓಡೋಗ್ಬಿಡುತ್ತೆ. ಅಂದ್ರೆ ಹೆಲ್ತ್ ಗೆ ಯಾವ್ದಾರ ಇಲ್ಲ ಸರ್, ಗ್ಲಾಸ್ ಅಲ್ಲಿ ಆತರ ಹೆಲ್ತ್ ಏನ್ ಇಶ್ಯೂ ಅಂತ ಇರಲ್ಲ, ಬಟ್ ಈಸಿಲಿ ಇರುತ್ತೆ ನಿಮ್ಗೆ ಕಂಟ್ರೋಲ್ ಹೋಲ್ಡ್ ಮಾಡಕ್ ಈಸಿ ಇರ್ತವೆ ಇದ್ರದ್ದು. ಲೈಟ್ weight ಇರುತ್ತೆ, ಸೊ ಆರಾಮಾಗಿ ಹೌದು ಸರ್, ಡೈಲಿ ಯೂಸ್ ಕೇಸ್ಗೆ ತುಂಬಾ ಕಂಫರ್ಟಬಲ್ ಆಗಿರ್ತವೆ ನಿಮ್ಗೆ ಇದು. ಓಕೆ, ಇದಾಗಿದ್ಮೇಲೆ ಸರ್ ಬರ್ಗ್ನರ್ ಅಲ್ಲಿ ನಮ್ಮ ಹತ್ರ ಇನ್ನೊಂದು ಡಿಫ್ರೆಂಟ್ ಆಗಿ ಏನಿದೆ ಅಂದ್ರೆ, ಸೊ ವಿ ಹ್ಯಾವ್ ಕಂಪ್ಲೀಟ್ ರೇಂಜ್ ಆಫ್ ವಾಟರ್ ಬಾಟಲ್ಸ್ ಇನ್ ಬರ್ಗ್ನರ್. ಸೊ ಇದೆಲ್ಲ ನೀವು ನೋಡ್ತಾ ಇರೋದೆಲ್ಲ ಬೈ 24 hours ಹಾಟ್ ಅಂಡ್ ಕೋಲ್ಡ್ ವಾಟರ್ ಬಾಟಲ್ಸ್ ಇದೆ, ವ್ಯಾಕ್ಯೂಮ್ ಇನ್ಸುಲೇಟೆಡ್. ಇದ್ರಲ್ಲೆಲ್ಲ ಯುನಿಕ್ ಡಿಸೈನ್ಸ್ ಇದೆ ಸರ್. ಇದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ನೋಡ್ತೀರಾ ಅಂದ್ರೆ ಸೇಮ್ ಟು ಸೇಮ್ ಸರ್, ಡಿಸೈನ್ಸ್ ಅಲ್ಲಿ ನೋಡ್ಬೇಕಾದಾಗ ಇದು ಎಲ್ಲ ಡಿಫ್ರೆಂಟ್ ಯುನಿಕ್ ಆಗಿರ್ತವೆ. ಎಲ್ಲ 24 hours ಹಾಟ್ ಆಗಿದ್ರೆ ಹಾಟ್, ಕೋಲ್ಡ್ ಆಗಿದ್ರೆ ಕೋಲ್ಡ್ ಇರುತ್ತೆ. 24 hours. ಹೌದು ಸರ್. ಇದ್ ಬಿಟ್ರೆ ಬರ್ಗ್ನರ್ ಅಲ್ಲಿ ನಮ್ಮ ಹತ್ರ ವೆರೈಟೀಸ್ ಆಫ್ ವಾಟರ್ ಬಾಟಲ್ ಸಿಗುತ್ತೆ. ಸಿಪ್ ಮಾಡೋದಿರ್ಬೋದು, ಸಿಪ್ಪರ್ ಇದೆ ಸರ್ ನಮ್ಮ ಹತ್ರ. ಇದ್ರಲ್ಲಿ ವಿ ಆಲ್ಸೋ ಹ್ಯಾವ್ ಸಿಪ್ಪರ್ ವೆರೈಟೀಸ್. ನೀವು ಜಿಮ್ ಹೋಗ್ಬೇಕಾದ್ರೆ ಅಥವಾ ಮಕ್ಳಿಗೆ ಸ್ಕೂಲ್ ಹೋಗ್ಬೇಕಾದ್ರೂ ಈ ತರ ಸೀರೀಸ್ ತುಂಬಾ ಪ್ರಿಫರ್ ಮಾಡ್ತಾರೆ. ಇದ್ರಲ್ಲೂ ಮಲ್ಟಿಪಲ್ ಕಲರ್ಸ್, ಮಲ್ಟಿಪಲ್ ಸೈಜಸ್ ಸಿಗುತ್ತೆ ನಮ್ಮ ಹತ್ರ. ಇದು ಸ್ಟೀಲ್ ಇಂದ ಮಾಡಿರೋದಲ್ಲ ಸರ್? ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ಸ್, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ಸ್ ಬರುತ್ತೆ. ಅದ್ ಬಿಟ್ರೆ ನಮ್ಮ ಹತ್ರ ಬರ್ಗ್ನರ್ ಅಲ್ಲಿ ದೇ ಹ್ಯಾವ್ ಬೆಸ್ಟ್ ನೈಫ್. ಇವ್ರ ಹತ್ರ ಕಂಪ್ಲೀಟ್ ಎಸ್ ಸರ್, ಇವ್ರದ್ದು ನೈಫ್ಸ್ ತುಂಬಾ ಹೈ ಗ್ರೇಡ್ ಹೆವಿ ಕ್ವಾಲಿಟೀಸ್ ಬರುತ್ತೆ. ಇದು ನಮ್ಮ ಹತ್ರ ಲೂಸ್ ಅಲ್ಲಿ ಸಿಗುತ್ತೆ ಇಂಡಿವಿಜುವಲ್ ನೈಫ್. ಇದ್ ಬಿಟ್ರೆ ನಮ್ಮ ಹತ್ರ ಸೆಟ್ ಅಲ್ಲೂ ಇದೆ ವಿತ್ ಸ್ಟ್ಯಾಂಡ್ ಅಲ್ಲಿ. ಇವಾಗ ತುಂಬಾ ಸಲ ಏನಾಗುತ್ತೆ, ನಿಮ್ಮ ಹತ್ರ ನೈಫ್ ತುಂಬಾ ಚೆನ್ನಾಗಿರ್ತವೆ ಬಟ್ ಬೇಕಾದಾಗ ಸಿಗಲ್ಲ ಮನೆಯಲ್ಲಿ. ಈ ತರ ಸ್ಟ್ಯಾಂಡ್ ತಗೊಂಡ್ಬಿಟ್ರೆ ಎಲ್ಲ ನೈಫ್ ಒಂದೇ ಕಡೆ ಇರುತ್ತೆ, ಬೇಕಾದಾಗ ನಿಮ್ಗೆ ನೈಫ್ ಸಿಗ್ಬಿಡುತ್ತೆ. ಆಲ್ ನೈಫ್ಸ್ ಇದ್ರಲ್ಲೇ ಎಲ್ಲ ಯುನಿಕ್ ಡಿಸೈನ್ ಅಲ್ಲಿ ಇರ್ತವೆ ಸರ್. ಇದ್ರಲ್ಲೂ 2 ಮಾಡೆಲ್ ಇದೆ ಸರ್ ನಮ್ಮ ಹತ್ರ. ಇದೊಂದು ಮಾಡೆಲ್, ಇನ್ನೊಂದು ಇನ್ ಕೇಸ್ ನಿಮ್ದು ಓಪನ್ ಕಿಚನ್ ಇರ್ಬೇಕಾದ್ರೆ ನೀವು ಈ ತರ ಮಾಡೆಲ್ ಪ್ರಿಫರ್ ಮಾಡಬಹುದು. ಇದ್ರಲ್ಲಿ ನಿಮ್ಗೆ ನೈಫ್ ಬೇಸಿಕಲಿ ವಿಸಿಬಿಲಿಟಿ ಇರ್ತವೆ ಸರ್. ಶಾರ್ಪ್ನೆಸ್ ಯಾವ ತರ? ಸೊ ಶಾರ್ಪ್ನೆಸ್ ಸೂಪರ್ ಶಾರ್ಪ್ ಇದೆ ಸರ್. ಇದೆಲ್ಲ ನೀವು ಇದ್ರದ್ದು ನೋಡ್ಬೋದು, ಬ್ಲೇಡ್ ಅಥವಾ ಇದ್ರದ್ದೆಲ್ಲ ಅಂದ್ರೂ ಎಲ್ಲ ಸೂಪರ್ ಶಾರ್ಪ್ಸ್ ಬರುತ್ತೆ. ಓಕೆ, ವಾ, ಹೊಳಿತಾ ಇದೆ ಹಂಗೆ. ಐ ಥಿಂಕ್ ಆಲ್ಮೋಸ್ಟ್ ನಾವು ಎಲ್ಲ ತೋರಿಸಿದೀವಿ. ಎಸ್ ಸರ್. ಆಫರ್ ಯಾವ ತರ ಇರುತ್ತೆ? ಇವಾಗ ನೀವು ಆಫರ್ ಅಥವಾ ಗಿಫ್ಟ್ ಅಂತ ಕೇಳ್ತಿರಲ್ಲ, ಗಿಫ್ಟ್ ಕೊಡ್ಬೇಕಾದಾಗ ಅಥವಾ ನಿಮ್ಗೆ ಕ್ವಾಂಟಿಟಿ ಕಾರ್ಪೊರೇಟ್ ಗಿಫ್ಟಿಂಗ್ ಗೋಸ್ಕರ ಬೇಕಾದ್ರೆ ನಮ್ಮ ಹತ್ರ ಬರ್ಗ್ನರ್ ಐಟಮ್ಸ್ ಇದೆ ಕಾರ್ಪೊರೇಟ್ ಗಿಫ್ಟಿಂಗ್ ಅಂತಾನು. ಸೊ ಸ್ಟಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಗಿಫ್ಟ್ ಸೆಟ್. ಇದು ಬರುತ್ತೆ ಬರ್ಗ್ನರ್ದು ಕಾಂಬೋ ಪ್ಯಾಕ್ ಇರುತ್ತೆ, ಸೆಟ್ ಆಫ್ 3 ಪೀಸಸ್. ಅದರಲ್ಲಿ ಒಂದು ಸಾಸ್ ಪ್ಯಾನ್ ಮತ್ತೆ ಒಂದು ಟೋಪ್ ಬರುತ್ತೆ. ಅದ್ ಬಿಟ್ರೆ ಸರ್ ನಮ್ಮ ಹತ್ರ ಬರ್ಗ್ನರ್ ಅಲ್ಲಿ ಇನ್ನೊಂದು ಸೆಟ್ ಇದೆ. ಅದ್ರಲ್ಲಿ ಸರ್ ನಿಮ್ಗೆ ಒಂದು ಕಡಾಯಿ, ಒಂದು ಫ್ರೈಯಿಂಗ್ ಪ್ಯಾನ್ ಮತ್ತೆ ಒಂದು ತವಾ ಬರ್ತವೆ. ಇದಾಗಿದ್ಮೇಲೆ ಸರ್ ನಮ್ಮ ಹತ್ರ ಇನ್ನೊಂದು ಸೆಟ್ ಇದೆ. ಇದು ಬರ್ಗ್ನರ್ದು ಹಾಟ್ ಕೇಕ್ ಐಟಮ್ ನಾವ್ ಹೇಳ್ತೀವಿ. ಇದ್ರಲ್ಲಿ ನಿಮ್ಗೆ 3 ಪೀಸ್ ಸೆಟ್ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ನೋಡ್ಬೋದು ನೀವು ಈ ಐಟಮ್ ನ. ಇದ್ರಲ್ಲಿ ನಿಮ್ಗೆ ಒಂದು ಸಾಸ್ ಪ್ಯಾನ್, ಕಡಾಯಿ ಮತ್ತೆ ಫ್ರೈಯಿಂಗ್ ಪ್ಯಾನ್ ಸೆಟ್ ಸಿಗುತ್ತೆ. ಇದಾಗಿದ್ಮೇಲೆ ಸರ್ ನಮ್ಮ ಹತ್ರ ಬರ್ಗ್ನರ್ ಇನ್ನೊಂದು ಸೆಟ್ ಇದೆ. ಅದ್ರಲ್ಲಿ ನಿಮ್ಗೆ ಬರ್ಗ್ನರ್ ಫ್ರೈಯಿಂಗ್ ಪ್ಯಾನ್ ಬರುತ್ತೆ, ಬಾಂಡ್ಲಿ ಬರುತ್ತೆ ವಿತ್ ಲಿಡ್ ಮತ್ತೆ ತಡ್ಕಾ ಪ್ಯಾನ್ ಇನ್ಕ್ಲೂಡೆಡ್. ಪ್ಲಸ್ ಇದ್ರಲ್ಲೇ ಇನ್ನೊಂದು ಸೆಟ್ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಫ್ರೈಯಿಂಗ್ ಪ್ಯಾನ್ ಮತ್ತೆ ಕಡಾಯಿ ಬರುತ್ತೆ ವಿತ್ ಲಿಡ್. ಅಂಡ್ ಲಾಸ್ಟ್ ಇನ್ನೊಂದಿದೆ, ಅದ್ರಲ್ಲಿ ನಿಮ್ಗೆ ಸರ್ ಕಡಾಯಿ ವಿತ್ ಸಾಸ್ ಪ್ಯಾನ್ ಬರುತ್ತೆ. ಬಟ್ ಇದ್ರಲ್ಲಿ ಇನ್ನೊಂದು ನಮ್ಮ ಹತ್ರ ಧಮಾಕ ಆಫರ್ ಏನಿದೆ ಅಂದ್ರೆ, ಸೊ ನೋಡ್ತಾ ಇರಬಹುದು, ಇದೆಲ್ಲ ಕಾರ್ಪೊರೇಟ್ ಗಿಫ್ಟಿಂಗ್ ಇದೆ, ಬಲ್ಕ್ ಅಲ್ಲಿ ಕೊಡೋದು ಆತರ ಇತ್ತಂದ್ರೆ ದಯವಿಟ್ಟು ಬಂದು ಇಲ್ಲಿ ಆರ್ಡರ್ ಮಾಡ್ಕೋಬಹುದು. ಸೊ ಇದ್ರಲ್ಲೇ ಸರ್ ಎಲ್ಲಕ್ಕಿಂತ ಬೆಸ್ಟ್ ಸೆಟ್ ನಾವ್ ಹೇಳ್ತೀವಿ ಅಂದ್ರೆ ಅದಿರೋದು ಬರ್ಗ್ನರ್ದು ಅರ್ಚನಾ ಸೆಟ್ ಅಂತ. ಇದ್ರಲ್ಲಿ ನಿಮ್ಗೆ ಬೇಸಿಕ್ಲಿ ಒಂದು ರೈಸ್ ಹಂಡಿ ಸಿಗತ್ತೆ, ಒಂದ್ ಬಿರಿಯಾನಿ ಹಂಡಿ ಸಿಗತ್ತೆ, ತಡ್ಕಾ ಪ್ಯಾನ್ ಸಿಗತ್ತೆ, ಒಂದ್ ಸಾಟೆ ಪ್ಯಾನ್ ಮತ್ತೆ ಒಂದ್ ಮಿಲ್ಕ್ ಪ್ಯಾನ್ ಬರ್ಬಿಡುತ್ತೆ. ಇದು ನಮ್ಮ ಹತ್ರ ಎಲ್ಲ ಗಿಫ್ಟ್ ಐಟಮ್ಸ್ ಇದೆ. ಇದ್ರಲ್ಲಿ ಡಿಸ್ಕೌಂಟ್ಸ್ ಆಫರ್ ಬೆಸ್ಟ್ ಸಿಗುತ್ತೆ ಸರ್. ಸೊ ನೋಡ್ಬೋದು ಇಷ್ಟೆಲ್ಲ ಐಟಮ್ಸ್ ಎಲ್ಲ ಇಲ್ಲಿದೆ. ಅಂಡ್ ಒಂದು ಹಾಗೆ ಲುಕ್ ತೋರಿಸ್ತೀನಂತೆ ನಿಮ್ದು ಶಾಪ್ ಇಂದು. ಓಕೆ, ನೋಡ್ಬೋದು. ಅಂಡ್ ಇಲ್ಲಿ ಎಲ್ಲ ಇರೋದು A to Z ಎಲ್ಲ ಬರ್ನರ್ ಪ್ರಾಡಕ್ಟ್ಸ್ ಟ್ರೈ ಪ್ಲೇಸ್ ಸರ್. ಓಕೆ, ಈಗ ಕರೆಕ್ಟ್ ಆಗಿ ಅಡ್ರೆಸ್ ಎಲ್ಲ ಬರುತ್ತೆ ಇನ್ನೊಂದ್ಸತಿ ಹೇಳ್ಬಿಡಿ ಸರ್. ಸೊ ಸರ್ ನಮ್ ಸ್ಟೋರ್ ಇವಾಗ ಲೊಕೇಟ್ ಇರೋದು ವಿಜಯನಗರ್ ಅತ್ತಿಗುಪ್ಪೆ. ಅತ್ತಿಗುಪ್ಪೆಯಲ್ಲಿ ನೀವು 14th ಮೇನ್ ರೋಡ್ ಅಲ್ಲಿ ಬಂದ್ರೆ ನಮ್ ಸ್ಟೋರ್ ಸಿಗ್ಬಿಡುತ್ತೆ. ಅಥವಾ ನೀವು ಗೂಗಲ್ ಅಲ್ಲಿ ನಮ್ನ ಸರ್ಚ್ ಮಾಡಬಹುದು, ರಾಜ್ಗುರು ಕಿಚನ್ ವರ್ಲ್ಡ್ ಅಂತ. ಫ್ರೀ ಹೋಮ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಇದೆ. ಎಸ್ ಸರ್. ಸೊ ದಯವಿಟ್ಟು ಆರಾಮಾಗಿ ಏನ್ ಬರೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಅಥವಾ ವಿಡಿಯೋದಲ್ಲಿ ಏನಾದ್ರು ನೋಡಿದ್ರೆ ಸ್ಕ್ರೀನ್ ಶಾಟ್ ಹೊಡೆದು ನಿಮ್ಗೆ ಕಳಿಸಿದ್ರೆ ನಿಜ ಸಾಕು. ಅಂಡ್ ಇನ್ನೊಂದ್ ಏನಂತ ಬಂದ್ ನೋಡಿದ್ರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಎಸ್ ಸರ್. ಪ್ಲಸ್ ಬರ್ತೀರಾ ಅಂದ್ರೆ ನಿಮ್ಗೆ ನಾವು ಸ್ಪೆಷಲ್ ಆಗಿ ಬರ್ಗ್ನರ್ದೆ ಕಸ್ಟಮೈಸ್, ನೀವು ಐಟಮ್ ತಗೊಂತೀರಾ ಬಿಡ್ತೀರಾ, ನೀವು ಸ್ಟೋರ್ ವಿಸಿಟ್ ಮಾಡ್ತೀರಾ ಅಂದ್ರೆ ಬರ್ಗ್ನರ್ದೆ ರೆಸಿಪಿ ಬುಕ್ ಇದೆ, ಕಸ್ಟಮೈಸ್ ರೆಸಿಪಿ ಬುಕ್. ಆ ರೆಸಿಪಿ ಬುಕ್ ನಿಮ್ಗೆ ನಾವು ಹಂಗೆ ಕಾಂಪ್ಲಿಮೆಂಟ್ ಹಾಕೊಡ್ತೀವಿ. ಓ ಸೂಪರ್. ಸೊ ನೋಡಬಹುದು ನಿಮ್ಮ ಚಾನಲ್ ಇಂದ ಬರೋರ್ಗೆ ನಮಸ್ಕಾರ ಕರ್ನಾಟಕ ನಮ್ಮ ಚಾನಲ್ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದವ್ರು ಅಂದ್ರೆ ನೋಡಿ ಬಂದವ್ರಿಗೆ
ಈ ಒಂದು ಬರ್ನರ್ ಇಂದು ಒಂದು ಏನಂತಾರೆ ಇದಕ್ಕೆ ರೆಸಿಪಿ ಬುಕ್ಸ್ ರೆಸಿಪಿ ಬುಕ್ಸ್ ಫ್ರೀ ಆಗಿ ಕೊಡ್ತಿದ್ದಾರೆ. ಫ್ರೀ ಆಗಿ ಕೊಡ್ತೀನಿ ಬಂದು ನೋಡ್ಕೊಂಡು ಹೋಗಿ, ಬಟ್ ಇಲ್ಲಿ ಬಂದ್ರೆ ಏನಾದ್ರು ಒಂದು ತಗೊಂಡು ಹೋಗಿ ಹೋಗ್ತಾರೆ ಅವರು, ಅದು ಗ್ಯಾರಂಟಿ ನಾನು ಹೇಳ್ತೀನಿ. ನೋ ಪ್ರಾಬ್ಲಮ್. ಅಂಡ್ ಸರ್ ಟೈಮಿಂಗ್ಸ್ ಅಂತ ಹೇಳಿಲ್ಲ ನೀವು. ಸೊ ಸರ್ ವಿಲ್ ಬಿ ಓಪನ್ ಮಾರ್ನಿಂಗ್ 10 o'clock ಇಂದ ರಾತ್ರಿ 9 ಗಂಟೆವರೆಗೂ ನಾವು ಓಪನ್ ಇರ್ತೇವೆ. ಓಕೆ, ಎವ್ರಿ ವೀಕ್ ನಾವು ಓಪನ್ ಇರ್ತೀವಿ. Sunday and holiday? ನೋ ಹಾಲಿಡೇಸ್. ಹಾಲಿಡೇ ಆಲ್ 365 ಡೇಸ್ ಓಪನ್ ಇರುತ್ತೆ. ಎಸ್ ಸರ್. ಬೆಳಿಗ್ಗೆ ಎಷ್ಟು ಗಂಟೆ ಅಂತ ಹೇಳಿದ್ರಿ ನೀವು? ಬೆಳಿಗ್ಗೆ 10 o'clock ಇಂದ ನೈಟ್ 9 o'clock 9 o'clock ತನಕ ಓಪನ್ ಇರುತ್ತೆ. ಸೊ ಆರಾಮಾಗಿ ಬಂದು ನೋಡ್ಕೊಂಡು ಹೋಗಿ, ಮಾತಾಡ್ಕೊಂಡು ಹೋಗಿ, ಅಂಡ್ A to Z ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಹೋಗ್ಬಹುದು. ಅಂಡ್ ಐ ಥಿಂಕ್ ಬರ್ನರ್ ಪ್ರಾಡಕ್ಟ್ ಒಂದು ತುಂಬಾನೇ ನಡೀತಾ ಇರೋದು, ಈಗ ಎಲ್ಲ ಹೋದ್ರು ಅದನ್ನೇ ನಡೀತಾ ಇರೋದು. ಹೌದು, ಒಂದು ಟ್ರಸ್ಟ್ ಮಾಡ್ಬಿಟ್ಟಿದೆ. ಹಾ. ಸೊ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಕರ್ನಾಟಕ.